ನಮಸ್ತೆ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತಿಳಿದಂತೆ ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ, ಮೇ ಡೇ ಮತ್ತು ವರ್ಕರ್ಸ್ ಡೇ. ಪ್ರಥಮವಾಗಿ ಎಲ್ರಿಗೂ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಹೇಳ್ತಾನೆ. ಈ ಹೊತ್ತಿನ ವಿಷಯ ನಾವು ಆರಿಸಿಕೊಂಡದ್ದು ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರಿಗೆ ಇರುವಂಥ ಸವಾಲುಗಳು ಏನು, ಕಾರ್ಮಿಕರಿಗೆ ಇರಬೇಕಾದ ಒಂದು ಕಾನೂನು ಏನು, ಅವರಿಗೆ ಇರಬೇಕಾದ ಸವಲತ್ತುಗಳೇನು, ಮತ್ತು ಇವತ್ತು ಯಾವ ರೀತಿ ನಮ್ಮ ಕಾರ್ಮಿಕರು ನಮ್ಮ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ಬೋದು ಯಾವ ಸಮಸ್ಯೆಗಳನ್ನು ಹೇಗೆ ನಿರ್ವಹಿಸ್ತಿದ್ದಾರೆ, ಹೇಗೆಲ್ಲ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ನಿಜವಾಗಿರಬೇಕಾದಂತಹ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ನಿಯಮಗಳೇನು, ಸವಲತ್ತುಗಳೇನು, ಇದೆಲ್ಲರ ಬಗ್ಗೆ ನಾವು ಚರ್ಚೆ ವಿಶ್ಲೇಷಣೆ ಮಾಡಲಿಕ್ಕಿದ್ದೇವೆ. ಇದರ ಬಗ್ಗೆ ನನ್ನೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಬಾಲಕೃಷ್ಣ ಶೆಟ್ಟಿ ಅವರು, ಉಡುಪಿ CITUವಿನ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿಯಾಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ಮತ್ತೊಬ್ಬರು ವಿಶ್ವನಾಥ್ ರೈ ಅವರು CITUವಿನ ಉಡುಪಿ ಭಾಗದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ವಿಶ್ವನಾಥ್ ರೈ ಅಲ್ಲಿ ಕೇಳ್ತಾನೆ ಇಷ್ಟಪಡ್ತೇನೆ. ಇಂದು ಮೇ 1 ಕಾರ್ಮಿಕರ ದಿನಾಚರಣೆ ಎಲ್ಲೆಡೆ ಆಚರಣೆ ಮಾಡ್ತೇವೆ, ದೇಶದಲ್ಲಿರ್ಬೋದು, ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಆಚರಣೆ ಮಾಡ್ತೇವೆ. ತಮಗೆ ಮೇ 1 ಕಾರ್ಮಿಕರ ದಿನಾಚರಣೆ ಆಚರಿಸಲಿಕ್ಕೆ ಇಂದಿನ ದಿನದಲ್ಲಿ ಸರ್ ಖುಷಿ ಆಗ್ತಾ ಇದೆಯಾ ಅಥವಾ ಬೇಸರ ಆಗ್ತಾ ಇದೆಯಾ? ನೋಡಿ, ಕಾರ್ಮಿಕ ದಿನಾಚರಣೆ ಆಚರಿಸೋದು ಭಾಳ ಸಂತೋಷದ ವಿಷಯ. ಎಲ್ಲ ಕಾರ್ಮಿಕರು ಒಟ್ಟು ಸೇರಿಸಿಕೊಂಡು ಕಾರ್ಮಿಕರ ಸಮಸ್ಯೆಗಳನ್ನು, ಕಾರ್ಮಿಕರ ಬದ್ಧತೆಗಳನ್ನು ಇವತ್ತು ನೆನಪಿಸುವಂಥದ್ದು. ಕಾರ್ಮಿಕರಾಗಿ ಏನು ಮಾಡಬೇಕು, ಯಾವ ರೀತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆಸಬೇಕೆಂಬ ಬಗ್ಗೆ ಒಂದು ಮತ್ತೆ ವರ್ಷಕ್ಕೊಮ್ಮೆ ಪ್ರತಿಜ್ಞೆಯನ್ನು ಕೂಡ ನಾವು ಮಾಡ್ತೇವೆ. ಹಾಗಾಗಿ ಕಾರ್ಮಿಕ ದಿನಾಚರಣೆ ಎಂಬುದು ಕಾರ್ಮಿಕರ ಒಂದು ಕೌಟುಂಬಿಕ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಬರಬೇಕು ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಅದನ್ನು ಆ ರೀತಿ ತರುವ ಕೆಲಸ ಕೂಡ ಆಗ್ತಾ ಉಂಟು. ಇದೊಂದು ಭಾಳ ಸಂತೋಷದ ವಿಷಯ ಆಗಬೇಕು. ಇಡೀ ಜಗತ್ತಿನ ಕಾರ್ಮಿಕರಿಗೆ ಕಾರ್ಮಿಕ ದಿನವನ್ನು ನೆನಪಿಸುವಂಥದ್ದು, ನಾವು ಅದರಲ್ಲಿ ಪಾಲ್ಗೊಳ್ಬೇಕಾಗಿದೆ. ಇದನ್ನೆಲ್ಲ ಮಾಡುವಂಥದ್ದು ಭಾಳ ಉತ್ತಮವಾದಂಥ ಸಂತೋಷದ ಕಾರ್ಯಕ್ರಮ. ನಾವು ಭಾಳ ಸಂತೋಷದಿಂದ, ಸ್ಫೂರ್ತಿಯಿಂದ ಸಾಧ್ಯವಾದಷ್ಟು ಕಾರ್ಮಿಕರನ್ನು ಒಳಪಡಿಸಿಕೊಂಡು ಮತ್ತು ಸಾಧ್ಯವಾದಷ್ಟು ಊರುಗಳಲ್ಲಿ, ಪ್ರದೇಶಗಳಲ್ಲಿ ಈ ದಿನವನ್ನು ಆಚರಿಸುವ ಪ್ರಯತ್ನ, ಕೆಲಸ ನಾವು ಮಾಡ್ತಾ ಇದ್ದೇವೆ. ಇಂದು ಎಷ್ಟು ಕಡೆಯಲ್ಲಿ ಆಚರಿಸಿದೆ ಸರ್? ಹೇಗಿತ್ತು ಕಾರ್ಮಿಕರ ಒಂದು? ಉಡುಪಿ ಜಿಲ್ಲೆಯಲ್ಲಿ, ಉಡುಪಿ ಕೇಂದ್ರದಲ್ಲಿ, ಬ್ರಹ್ಮಾವರ ಪೇಟೆಯಲ್ಲಿ, ಸಾಲಿಗ್ರಾಮ ಪೇಟೆಯಲ್ಲಿ, ಕುಂದಾಪುರ ನಗರದಲ್ಲಿ, ಬೈಂದೂರು ಪೇಟೆಯಲ್ಲಿ, ಇಲ್ಲೆಲ್ಲ ಸಿದ್ದಾಪುರದಲ್ಲಿ ಒಂದು ಅತ್ಯಂತ ಹಿಂದುಳಿದ ಪ್ರದೇಶ, ಇಷ್ಟು ಕಡೆಗಳಲ್ಲಿ ಕಾರ್ಮಿಕರನ್ನು ಒಟ್ಟು ಸೇರಿಸಿಕೊಂಡು ರ್ಯಾಲಿ ನಡೆಸಿ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ, ಕಾರ್ಮಿಕರ ಜವಾಬ್ದಾರಿಗಳ ಬಗ್ಗೆ, ಕಾರ್ಮಿಕರ ಹೋರಾಟಗಳ ಬಗ್ಗೆ, ಒಟ್ಟು ಐಕ್ಯತೆಯ ಬಗ್ಗೆ ಎಲ್ಲ ವಿಷಯಗಳನ್ನು ಅಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಆಗಿದೆ. ಸರಿ ಸರ್, ತಮ್ಮಲ್ಲಿ ಬಾಲಕೃಷ್ಣ ಶೆಟ್ಟಿ ಅವರಲ್ಲಿ ನಾನು ಕೇಳಬೇಕಾದ್ರೆ, ನಾವು ಇತಿಹಾಸ ನೋಡ್ತಾ ಹೋದರೆ 1980ರಲ್ಲಿ ಚಿಕಾಗೋದಲ್ಲಿ, ಬೇರೆ ಕಡೆ ಈ ಹೊರದೇಶದಲ್ಲಿ ಕಾರ್ಮಿಕರ ಒಂದು ಏನು ಹೋರಾಟ ಆಗ್ತದೆ, ಆ ಹೋರಾಟದಲ್ಲಿ ಸಂದ ಜಯಕ್ಕೆ, ಆ ಮೇ 1ರಂದು ಸಂದ ಜಯಕ್ಕೆ ಕಾರ್ಮಿಕರ ದಿನಾಚರಣೆ, ಮೇ ಡೇ, ವರ್ಕರ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾ ಬರ್ತೇವೆ ಅಂತ ಹೇಳ್ತೇವೆ. ಅದು ಸರ್ ಹೇಗೆ ಅಲ್ಲಿಂದ ಇಲ್ಲಿ ಭಾರತಕ್ಕೆ ಆಗಲಿ, ಜಿಲ್ಲೆಗಳಾಗಲಿ, ಹೇಗೆ ಮೇ ಡೇ ಎಂಬ ಆಚರಣೆ ಬಂತು? ಈಗ ಒಂದು ಕಾರ್ಮಿಕರು ಅಂತೇಳಿ ಸೃಷ್ಟಿ ಆದದ್ದು, ಬಂಡವಾಳದ ಬೆಳವಣಿಗೆ ಆಗ್ತಾನೆ ಕಾರ್ಮಿಕರ ಸೃಷ್ಟಿ ಆಗ್ತದೆ. ಅಂದ್ರೆ ಕೈಗಾರಿಕಾ ಕ್ರಾಂತಿ ಆದ ನಂತರ ಕಾರ್ಮಿಕರ ವರ್ಗ ಸೃಷ್ಟಿ ಆಗುತ್ತೆ. ಅಲ್ಲಿವರೆಗೆ ಏನಂತೂ ಬೇಸಾಯ ಪ್ರಧಾನ ಇತ್ತು. ಜಮೀನ್ದಾರರು ಮತ್ತೆ ಅವರ ಕೆಲಸ ಮಾಡುವವರು, ಸಾಗುವಳಿದಾರರು, ಗೇಣಿದಾರರು ಅವರು ಇದ್ರು. ಆದ್ರೆ ಕೈಗಾರಿಕಾ ಕ್ರಾಂತಿ ಆದ ನಂತರ ಅಲ್ಲಿ ಕಾರ್ಮಿಕ ವರ್ಗ ಹುಟ್ಕೊಳ್ತದೆ ಅಂತೇಳಿ ಹೇಳುವಂಥದ್ದು. ಆದ್ರೆ ಕಾರ್ಮಿಕ ವರ್ಗ ಹುಟ್ಕೊಂಡ ನಂತರ ನಾವು ಆ ಶೋಷಣೆ ಅಂತೇಳಿ ಹೇಳೋದು ಮುಂದುವರಿತದೆ. ಹೇಗೆ? 10 ಗಂಟೆ, 12 ಗಂಟೆ, 14 ಗಂಟೆ, 20 ಗಂಟೆವರೆಗೂ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಇದು ಕೇವಲ ಅಮೆರಿಕದಲ್ಲಿ ಮಾತ್ರ ಅಲ್ಲ, ಚಿಕಾಗೋ ನಗರದಲ್ಲಿ ನಿರ್ದಿಷ್ಟ ಸಮಯ ಕಾರ್ಮಿಕರಿಗೆ ಇರಲಿಲ್ಲ. ಆವಾಗ ಅಮೆರಿಕದಲ್ಲಿ ಕೈಗಾರಿಕಾ ಕ್ರಾಂತಿ ಬೇಗ ಆದದ್ರಿಂದ ಅಲ್ಲಿ ಕಾರ್ಮಿಕ ವರ್ಗ ಹೆಚ್ಚು ಚುರುಕಾಗಿ ಕೆಲಸ ಮಾಡಿರೋದ್ರಿಂದ, ಮತ್ತೆ ಚಿಕಾಗೋ ನಗರದಲ್ಲಿ ಬೇರೆ ಬೇರೆ ಕೈಗಾರಿಕೆಗಳು, ಮತ್ತು ಚಿಕಾಗೋ ನಗರ ಮಾತ್ರ ಅಲ್ಲ, ಆಸುಪಾಸಿನ ಬೇರೆ ಬೇರೆ ನಗರ ಕೈಗಾರಿಕೆಗಳಿದ್ದರಿಂದ
ಅಲ್ಲಿನ ಕಾರ್ಮಿಕರು ದೊಡ್ಡ ಹೋರಾಟ ಮಾಡ್ತಾರೆ. ಯಾಕೆ ಅಂದ್ರೆ 8 ಗಂಟೆ ಕೆಲಸ, 8 ಗಂಟೆ ಕೆಲಸ, 8 ಗಂಟೆ ಮನರಂಜನೆ, 8 ಗಂಟೆ ವಿಶ್ರಾಂತಿ, 24 ಗಂಟೆಯಲ್ಲಿ ಈ ತರದಲ್ಲಿ ಕಾರ್ಮಿಕರಿಗೆ ಆಗ್ಬೇಕು. 8 ಗಂಟೆ ದುಡಿಮೆ, 8 ಗಂಟೆ ದೈನಂದಿನ ಅವನ ಚಟುವಟಿಕೆ ಹಾಗೂ 8 ಗಂಟೆ ವಿಶ್ರಾಂತಿ. ಆ ರೀತಿ ಅಲ್ಲಿ ಒಂದು ಘೋಷಣೆಯನ್ನು ಕೊಟ್ಟುಕೊಂಡು ಅವರು ಹೋರಾಟ ಮಾಡ್ತಾರೆ. ಯಾಕಂದ್ರೆ ನಾವು ಅವರ ಒಂದು ಅನುಭವ ಏನಾಗಿದೆ ಅಂದ್ರೆ, ಕಾರ್ಖಾನೆಯ ಮಾಲೀಕರು ಮತ್ತೆ ಕಾರ್ಮಿಕರು ಇಬ್ರು ಒಟ್ಟೊಟ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಮಾಲೀಕರು ದಿನದಿಂದ ದಿನಕ್ಕೆ ಶ್ರೀಮಂತರಾಗ್ತಾ ಹೋಗ್ತಾರೆ. ಹೌದು, ಕಾರ್ಮಿಕರು ಜಾಸ್ತಿ ದುಡಿತಾರೆ, ಆದ್ರೆ ಅವರಿಗೆ ಅವರ ಪಾಲು ಸಿಗ್ತಾ ಇಲ್ಲ. ಇದನ್ನ ನೋಡ್ಕೊಂಡಂತ ಕಾರ್ಮಿಕರು ಅವರು ಒಂದಾಗಿ ಇದನ್ನ ಮಾಡ್ತಾರೆ. ಇಲ್ಲಿ ಅವ್ರಿಗೆ ಜಯ ಸಿಕ್ಕಿದೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ 1886ರಲ್ಲಿ ಅವರ ಹೋರಾಟ ನಡೆಸಿದಾಗ ಫಸ್ಟ್ ಗೋಲಿಬಾರ್ ಆಗಿ 6 ಜನ ಕಾರ್ಮಿಕರು ಸಾಯ್ತಾರೆ. ಅದ್ರ ವಿರುದ್ಧ ಪ್ರತಿಭಟನೆ ಆಗ್ತದೆ 1886 ಮೇ 4ನೇ ತಾರೀಕಿಗೆ. ಆ ಪ್ರತಿಭಟನೆ ಆದಾಗ ಪೊಲೀಸ್ನವರು ಮತ್ತೆ ಕೈಗಾರಿಕಾ ಮಾಲೀಕರು ಒಟ್ಟು ಸೇರಿ ಒಂದು ಬಾಂಬನ್ನ ಅವರೇ ಹಾಕಿಬಿಟ್ಟು ಕಾರ್ಮಿಕ ನಾಯಕರ ಮೇಲೆ ಅದನ್ನ ಹಾಕಿದ್ದು ಅಂತೇಳಿ ಹೇಳಿ ಅದರಲ್ಲಿ ಪೊಲೀಸರು 2 ಸಾಯ್ತಾರೆ, ಮತ್ತೆ ಕಾರ್ಮಿಕರು ಕೂಡ ಸಾಯ್ತಾರೆ. ಅದರಲ್ಲಿ 7 ಜನರಿಗೆ ಶಿಕ್ಷೆ ಆಗ್ತದೆ, ಜೀವಾವಧಿ ಶಿಕ್ಷೆ ಆಗುತ್ತೆ. 7 ಜನರಿಗೆ ಜೀವಾವಧಿ ಶಿಕ್ಷೆ ಆದದ್ದು ಮಾತ್ರ ಅಲ್ಲ, ಅದರಲ್ಲಿ 2 ಆ ಸ್ಥಳದಲ್ಲೇ ಇರ್ಲಿಲ್ಲ, ಆದ್ರೂ ಕೂಡ ಅವ್ರಿಗೆ ಶಿಕ್ಷೆ ಆಗ್ತದೆ. ಅಂದ್ರೆ ಇದೆಲ್ಲ ಕಾನ್ಕಾಕ್ಟೆಡ್ ಅಂತ ಹೇಳ್ತಾರೆ, ಬೇಕು ಅಂತೇಳಿ ಹೇಳಿ ಮಾಡಿಸಿದಂತ ಒಂದು ಇದು. ಸೊ ಆ ರೀತಿಯಾಗಿ ಅವ್ರನ್ನ ಗಲ್ಲಿಗೇರಿಸ್ತಾರೆ. ಆ ಗಲ್ಲಿಗೇರಿಸಿದ್ರಲ್ಲಿ ಒಬ್ಬ ಸ್ಪೈಸ್ ಅಂತೇಳಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ನಮ್ಮ ಧ್ವನಿಯನ್ನ ನೀವು ಇವತ್ತು ತಣ್ಣಗಾಗಿ ಮಾಡಿದಿರಿ, ಈ ಧ್ವನಿ ಇಲ್ಲದ ನಮ್ಮ ಈ ಒಂದು ಶಿಕ್ಷೆ ಯಾವ್ದು ನಾವು ಒಳಗಾಗಿದ್ದೀವಿ, ಗಲ್ಲಿಗೆ ಹೋಗ್ತಾ ಇದೀವಿ, ಮೃತ್ಯುವನ್ನ ಎದುರಿಸ್ತಾ ಇದೀವಿ ನಾವು, ಮುಂದೆ ಇದೇ ದೊಡ್ಡ ಧ್ವನಿ ಆಗ್ತದೆ ಇಡೀ ಜಗತ್ತಲ್ಲಿ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ. ಮತ್ತೆ 1890ರಲ್ಲಿ ಬೇರೆ ಬೇರೆ ದೇಶದ ಕಾರ್ಮಿಕರೆಲ್ಲ ಒಟ್ಟು ಸೇರಿ ಅವರು ಒಂದು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಈ ಮೇ ದಿನವನ್ನ ಆಚರಣೆ ಮಾಡಬೇಕು, ಈ ತ್ಯಾಗ ಬಲಿದಾನದ ಸಂಕೇತವಾಗಿ ಕಾರ್ಮಿಕರ ಹಕ್ಕುಗಳಿಗಾಗಿ ಮೇ ದಿನವನ್ನ ಆಚರಣೆ ಮಾಡಬೇಕು ಅಂತೇಳಿ ನಿರ್ಧಾರ ತಗೊಳ್ತಾರೆ. ಮೊದಲು ಕೆಲವೇ ದೇಶಗಳಲ್ಲಿ ಇತ್ತು, ಈಗ ಎಲ್ಲ ದೇಶಗಳಲ್ಲಿ ಅದು ಬರೇ ಕೆಂಪು ಬಾವುಟದವ್ರು ಮಾತ್ರ ಮಾಡೋದಲ್ಲ, ಎಲ್ಲ ಬಣ್ಣದ ಬಾವುಟದವರು ಕೂಡ ಈ ಮೇ ದಿನಾಚರಣೆಯನ್ನ ಆಚರಿಸ್ತಾರೆ. ಇದು ತ್ಯಾಗ ಮತ್ತು ಬಲಿದಾನದ ಒಂದು ಸಂಕೇತ, ಮತ್ತೆ ಒಂದು ಕಾರ್ಮಿಕರ ಐಕ್ಯತೆಯನ್ನು ಸ್ಥಾಪನೆ ಮಾಡುವಂತದ್ದು, ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋದ್ರ ಒಂದು ಸಂಕೇತ ಆಗಿದೆ ಅಂತ ರೈ ಅವರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೇ 1 ಕಾರ್ಮಿಕನ ದಿನಾಚರಣೆ ಅವರು ಹೇಳಿದ್ದು ಶಿಕಾಗೋದಿಂದ ಬಂದಂಥದ್ದು ಒಂದು ತ್ಯಾಗ ಮತ್ತು ಬಲಿದಾನದ ಸಂಕೇತ ಕೂಡ ಆಗಿದೆ, ಮತ್ತು ಕಾರ್ಮಿಕರಿಗೊಂದು ಸಂದ ಜಯಕ್ಕೋಸ್ಕರ ಆಚರಿಸ್ತಾ ಹೇಳ್ತಾರೆ. ಈ ಭಾಗದಲ್ಲಿ ಅಂದ್ರೆ ಈಗ ಕರ್ನಾಟಕ ರಾಜ್ಯದಲ್ಲಿ ನಮಗೆ ತಿಳಿದ ಪ್ರಕಾರ ಈ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಸಹ ಮೇ ಡೇ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇಲ್ಲ. ಕೆಲವು ರಾಜ್ಯಗಳಲ್ಲಿ ರಾಜ್ಯದ ಒಂದು ರಜೆಯನ್ನು ಘೋಷಣೆ ಮಾಡಿ ಆಚರಿಸ್ತಿದ್ದಾರೆ. ಸರ್ಕಾರ ಎಷ್ಟರ ಮಟ್ಟಿಗೆ ಈ ಆಚರಣೆಯನ್ನು ಮಾಡ್ತದೆ ಮತ್ತು ನಿಮ್ಮ ಒಂದು ಕುಂದುಕೊರತೆಯನ್ನು ನೀಗಿಸುವಲ್ಲಿ ಈ ಆಚರಣೆಗಳ ಮೂಲಕ ನೀಗಿಸ್ತಾ ಇದೆ ಅಂತ ಹೇಳಿ? ನಮ್ಮ ಅನುಭವದ ಪ್ರಕಾರ ಸರ್ಕಾರ ಕೆಲವು ಸಂದರ್ಭಗಳಲ್ಲಿ ಕಾರ್ಮಿಕ ಇಲಾಖೆ ಮೂಲಕ, ಉದಾಹರಣೆ ಕರ್ನಾಟಕ ಸರ್ಕಾರ ಈ ಮೇ ದಿನಾಚರಣೆ ದಿನ ಕೆಲವು ಯಾರಾದರೂ ಒಬ್ಬರು ನ್ಯಾಯಾಧೀಶರನ್ನ, ಒಬ್ಬರು ವಕೀಲರನ್ನ ಕರೆಸ್ಕೊಂಡು ಕಾರ್ಮಿಕರಿಗೆ ಕಾನೂನುಗಳ ಬಗ್ಗೆ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತಾ ಉಂಟು. ಆದರೆ ಅದು ಯಾವ ರೀತಿಯಲ್ಲಿ ಕೂಡ ಸಾಮಾನ್ಯ ಕಾರ್ಮಿಕರು ತಲುಪುವುದಿಲ್ಲ, ಮತ್ತು ಅದು ಸಾಮಾನ್ಯ ಕಾರ್ಮಿಕರನ್ನು ಅವರ ಸಮಸ್ಯೆಗಳ ಬಗ್ಗೆ ಪರಿಹಾರದ ದಾರಿ ಕಂಡು ಹುಡುಕೊಳ್ಳೋಕೆ ಅಂಥ ಕಾರ್ಯಕ್ರಮಗಳು ಆಗೋದಿಲ್ಲ. ಆದರೆ ಸರ್ಕಾರದ ಒಂದು ಕಾರ್ಯಕ್ರಮ ಇದೆ ಅಂತ ಮಾಡಬೇಕು ಅಂತೇಳಿ ಅವರು ಮಾಡ್ತಾರೆ, ವರದಿ ಕಳಿಸ್ಕೊಡ್ತಾರೆ. ಆದರೆ ಕಾರ್ಮಿಕ ಸಂಘಟನೆಗಳು, ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಒಟ್ಟು ಸೇರಿಕೊಂಡು ಅಥವಾ ಬೇರೆ ಬೇರೆಯಾಗಿ ನಡೆಸುವಂಥ ಈ ಹೋರಾಟಗಳಲ್ಲಿ ಕಾರ್ಮಿಕರ ಸಮಸ್ಯೆಗಳನ್ನು ಬಹಳ ಗಂಭೀರವಾಗಿ ವಿಶ್ಲೇಷಣೆ ಮಾಡಲಾಗ್ತದೆ. ಸಮಸ್ಯೆಗೆ ಕಾರಣಗಳು ಏನು, ಆ ಕಾರಣಗಳನ್ನು ನಾವು ಕಂಡುಕೊಂಡು ಹೋರಾಟ ಬೆಳೆಸಬೇಕಾದ್ದು ಅವಶ್ಯ ಇದೆ ಎಂಬುದನ್ನು ಕೂಡ ನಾವು ಹೆಚ್ಚು ಗಮನ ಕೊಟ್ಟು ಕಾರ್ಮಿಕರ ಮಧ್ಯೆ ಅದನ್ನು ಪ್ರಚಾರ ಮಾಡಬೇಕು. ಸಮಸ್ಯೆ ಹೇಗೆ ಬರುತ್ತದೆ, ಯಾಕೆ ಬರುತ್ತದೆ ಎಂಬುದನ್ನು ಹೆಚ್ಚು ಗಮನ ಕೊಟ್ಟು, ಮತ್ತು ಅದಕ್ಕೆ ಹೋರಾಟವೇ ದಾರಿ ಎಂಬುದನ್ನು ನಾವು ಹೆಚ್ಚು ಕಾರ್ಮಿಕರ ಮಧ್ಯೆ ಪ್ರಚಾರ ಮಾಡ್ತೇವೆ. ಮತ್ತು ನಮಗೆ CIT ಪ್ರಕಾರ ಈ ಮೇ ದಿನಾಚರಣೆಯ ಸಂದೇಶವನ್ನು ಪ್ರತಿಯೊಂದು ಕಾರ್ಮಿಕರಿಗೆ ತಳಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ, ಅವರ ವಸತಿ ಸ್ಥಳದಲ್ಲಿ ತಲುಪಿಸುವಂಥ ಒಂದು ಹೊಣೆಗಾರಿಕೆಯನ್ನು ಕೂಡ ನೀಡಿದೆ. ಹಾಗಾಗಿ ಕಾರ್ಮಿಕರ ತಿಳುವಳಿಕೆ ಹೆಚ್ಚಿಸೋದಕ್ಕೆ ಇದು ಸಹಕಾರಿಯಾಗಿ ಕೂಡ ಒಂದು ಕಾರ್ಯಕ್ರಮವಾಗಿ ಬರ್ತದೆ.
ಸರ್, ನಾವು ಒಂದು ಕಡೆಯಲ್ಲಿ ನೋಡಿದರೆ 1980ರಲ್ಲಿ 70,000 ಕಾರ್ಮಿಕರು ಆಗ ಇದ್ರು ಅಂತೇಳಿ, ಬೆಂಗಳೂರು ಮತ್ತು ರಾಜ್ಯದಲ್ಲಿ 70,000 ಕಾರ್ಮಿಕರಿದ್ರು. ಆದರೆ ಇವತ್ತಿನ ದಿನಗಳಲ್ಲಿ 18ರಿಂದ 20 ಲಕ್ಷ ಅಸಂಘಟಿತ ಕಾರ್ಮಿಕರಿದ್ದಾರೆ. ಅಂದರೆ ಅಷ್ಟು ಒಂದು ಸಂಘಟಿತರಾಗಿಲ್ಲ, ಏನೇನೋ ಬೇರೆ ಬೇರೆ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಕೂಲಿ ಆಳು ಆಗಿರ್ಬೋದು, ಬೇರೆ ಇನ್ಯಾರೋ ಅಂದರೆ ಈ ಸಂಘಟಿತ ಮತ್ತು ಅಸಂಘಟಿತ ಇದರ ಬಗ್ಗೆ ತಾವು ಹೇಳುದಾದ್ರೆ ಸರ್, ಕಾರ್ಮಿಕರ ಬಗ್ಗೆ. ಅಲ್ಲ, ಈಗ ಒಂದೇನಂದ್ರೆ ಈ ದೇಶದಲ್ಲಿ ಒಟ್ಟು ಕಾರ್ಮಿಕರ ಇದರಲ್ಲಿ 93 ಜನ, 100ರಲ್ಲಿ 93 ಜನ ಅಸಂಘಟಿತ ವಿಭಾಗದಲ್ಲಿದ್ದಾರೆ. ಕೇವಲ 7 ಜನ ಮಾತ್ರ, 100ರಲ್ಲಿ 7 ಜನ ಮಾತ್ರ ಸಂಘಟಿತ ವಿಭಾಗದಲ್ಲಿ ಇರೋದು. ಮತ್ತೆ ಮೊದಲು ಸಂಘಟಿತ ವಿಭಾಗದಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ರು, ಮತ್ತೆ ಕಾರ್ಮಿಕ ಸಂಘಟನೆ ಕೂಡ ಸಂಘಟಿತ ವಿಭಾಗದಲ್ಲಿ ಜೋರಾಗಿತ್ತು. ಇವತ್ತು ಅಸಂಘಟಿತ ವಿಭಾಗನೇ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದೆ. ಯಾಕಂದ್ರೆ ಸರ್ಕಾರದ ನೀತಿಗಳಿಂದಾಗಿ ಮೊದಲು ಕಾಯಂ ನೌಕರರು ಅಂತ ಹೇಳಿದ್ರು, ಟೆಂಪರರಿ ನೌಕರರು ಅಂತೇಳಿ ಇದು ಬಾರಿ ಕಡಿಮೆ ಇತ್ತು. ಈಗ ದೊಡ್ಡ ಮಟ್ಟದಲ್ಲಿ ಗುತ್ತಿಗೆ ಪದ್ಧತಿ ಆರಂಭ ಆಗಿದೆ. ಮತ್ತೆ ಹೊಸ ಹೊಸ ವಿಭಾಗ ಸೃಷ್ಟಿಯಾಗಿದೆ. ಈಗ ಅಂಗನವಾಡಿ ನೌಕರರು 30 ವರ್ಷ 35 ವರ್ಷದ ಹಿಂದೆ ಅಂಗನವಾಡಿ ಅಂತ ಹೇಳುವ ಒಂದು ಇದೇ ಇರ್ಲಿಲ್ಲ. ಈಗ ಬಡ ಮಕ್ಕಳಿಗೆ ಅವರಿಗೆ ಪೌಷ್ಟಿಕಾಂಶ ಕೊಡಬೇಕು, ಮತ್ತೆ ಅವರಿಗೆ ವಿದ್ಯಾಭ್ಯಾಸ ಏನಾದ್ರು ಆರಂಭದಲ್ಲಿ ಕೊಡಬೇಕು ಅನ್ನುವಂತ ಉದ್ದೇಶದಲ್ಲಿ ಅಂಗನವಾಡಿಯನ್ನ ಜಾರಿಗೆ ತಂದ್ರು. ಆಶಾ ಕಾರ್ಯಕರ್ತರನ್ನು ತಂದ್ರು, ಬಿಸಿ ಊಟದಲ್ಲಿ ಅಡಿಗೆ ಕೆಲಸ ಮಾಡುವಂತವ್ರನ್ನ ತಂದ್ರು. ಹೀಗೆ ಬೇರೆ ಬೇರೆ ವಿಭಾಗದವ್ರು ಬಂದೆ, ಅವರೆಲ್ಲ ಅಸಂಘಟಿತ ವಿಭಾಗದಲ್ಲಿ ಬರ್ತಾರೆ. ಒಂದು ಕಡೆಯಲ್ಲಿ ಸಂಘಟಿತ ವಿಭಾಗದಲ್ಲಿ ಇದ್ದು ಅವರು ಇದನ್ನ ಯಾವುದು ನಮ್ಮ ಸರ್ಕಾರದ ನೀತಿಗಳಿಂದಾಗಿ ಅಸಂಘಟಿತರಾಗಿದ್ದಾರೆ. ಇನ್ನೊಂದು ಕಡೆ ಅಸಂಘಟಿತ ಕಾರ್ಮಿಕರೇ ಸೃಷ್ಟಿಯಾಗಿದ್ದಾರೆ ಹೊಸ ಹೊಸ ಯೋಜನೆಗಳ ಪ್ರಕಾರ. ನೀವು ಕೆಲಸದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಅಂತ ಹೇಳಿದ್ರಿ, ಅಂದ್ರೆ ಇಂಥವರು ಒಂದು ಕಾಯಂ ನೌಕರರು ಅಂತ ಇರಲೇ ಅಸಂಘಟಿತರಾಗಿದ್ದಾರೆ. ಆದ್ರೆ ಸವಲತ್ತುಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಹೇಗೆ ಇಲ್ಲ ಸವಲತ್ತುಗಳು, ಇವರಿಗೆ ಸಿಗುವಂತ ಸವಲತ್ತುಗಳು ಸಿಗುತ್ತಾ ಅಥವಾ ಆ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ? ಹೇಗೆ ಅಸಂಘಟಿತ ಕಾರ್ಮಿಕರು ದೊಡ್ಡ ಮಟ್ಟದಲ್ಲಿ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಈಗ ಅಸಂಘಟಿತ ಕಾರ್ಮಿಕ ವಿಭಾಗ ಒಟ್ಟು ದೇಶದ ಉತ್ಪಾದನೆಯಲ್ಲಿ ಸುಮಾರು 63% ಉತ್ಪಾದನೆ ಅಸಂಘಟಿತ ಕಾರ್ಮಿಕರ ವಿಭಾಗದಿಂದ ಬರ್ತದೆ, ಗೊತ್ತಾಯ್ತಾ? ಆದ್ರೆ ಅವರಿಗೆ ಸಿಗುವಂತ ಸವಲತ್ತು 20%ಗಿಂತಲೂ ಕಡಿಮೆ. ಅಂದ್ರೆ ಅಷ್ಟು ಉತ್ಪಾದನೆ ಅವರು ಮಾಡಿದ್ರು ಕೂಡ ಅವರಿಗೆ ಬೇಕಾದಂತ ಸವಲತ್ತುಗಳು ಇವತ್ತು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ CITU ಇವತ್ತು 18,000 ಕನಿಷ್ಠ ವೇತನ ಕೊಡಬೇಕು ಇಡೀ ದೇಶದಲ್ಲಿ ಅಂತೇಳಿ ಹೇಳುವಂತ ಘೋಷಣೆಯನ್ನು ಕೊಟ್ಟಿದ್ದು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಇರೋದೇ 12,000 ಮ್ಯಾಕ್ಸಿಮಮ್ ಅಂತೇಳಿ ಇರೋದು. ಆ 12,000 ಕೂಡ ಎಲ್ಲ ಕಡೆ ಕೊಡ್ತಾ ಇಲ್ಲ. ಮಾತ್ರ ಅಲ್ಲ, ಇತ್ತೀಚೆಗೆ ಸಾಧಾರಣ 1,600 ಮಾಲೀಕರು ಅವರೆಲ್ಲ ಒಟ್ಟಿಗೆ ಸೇರಿ ಸರ್ಕಾರ ಹೈಕೋರ್ಟಿಗೆ ಹೋಗಿ ಒಂದು ಸ್ಟೇ ಅನ್ನ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಯಾವುದು ಸರ್ಕಾರ ಘೋಷಣೆ ಮಾಡಿದ ಈ 12,000 ಕನಿಷ್ಠ ವೇತನ ಕೂಡ ಕೊಡಬಾರ್ದು ಅನ್ನುವ ರೀತಿಯಲ್ಲಿ ಅವರು ಅದನ್ನ ತರಲಿಕ್ಕೆ ಹೊರಟರು. ಅಂದ್ರೆ ಇವತ್ತು ಮಾಲೀಕರು ಒಂದು ಕಡೆ ಅವರಿಗೆ ಕಾರ್ಮಿಕರಿಗೆ ಸವಲತ್ತುಗಳು ಮತ್ತೆ ಸಂಬಳ ಕೊಡಬಾರ್ದು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಕೆಲವು ಸರ್ಕಾರಗಳು ಮಾಲೀಕರಿಗೆ ಬೆಂಬಲ ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರ ಹೋರಾಟ ದೊಡ್ಡ ರೀತಿಯಲ್ಲಿ ಬೆಳೆದು ಬರಬೇಕಾಗತ್ತೆ ಅನ್ನುವಂಥದ್ದು ಅವರಿಗೆ ತೀರಾ ಕಡಿಮೆ. ಈಗ ಉದಾಹರಣೆಗೆ ಶಾಲೆಗಳಲ್ಲಿ ಕೆಲಸ ಮಾಡುವವರು, ಅಡಿಗೆ ಕೆಲಸ ಮಾಡುವವರು ಬರೀ 2,600 ರೂಪಾಯಿ, ಅದು ಯಾವುದು ದೀರ್ಘಕಾಲದ ಹೋರಾಟದ ನಂತರ ತಿಂಗಳಿಗೆ 2,600 ರೂಪಾಯಿ ಸಿಗುತ್ತೆ. ತಿಂಗಳಿಗೆ 2,600 ಅಂದ್ರೆ ದಿವಸಕ್ಕೆ 85 ರೂಪಾಯಿ. ಇವತ್ತು 85 ರೂಪಾಯಿ ಏನ್ ಬರ್ತದೆ? ಬೀಡಿ ಕಾರ್ಮಿಕರು ದೊಡ್ಡ ಲಕ್ಷ ಸಂಖ್ಯೆಯಲ್ಲಿ ಇದ್ದಾರೆ. ಅವರು 1,000 ಬೀಡಿ ಕಟ್ಟಿದ್ರೆ ದಿವಸಕ್ಕೆ 210 ರೂಪಾಯಿ. 1,000 ಬೀಡಿಗೆ 210 ರೂಪಾಯಿ. ಅದನ್ನು ಕೂಡ ಜಾರಿ ಮಾಡಿಲ್ಲ. ಅದನ್ನು ಕೂಡ ಇವತ್ತು ಬೀಡಿ ಮಾಲೀಕರು ಜಾರಿ ಮಾಡಿಲ್ಲ. ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಸರ್ಕಾರ ನಿಗದಿ ಮಾಡಿದೆ, ಆದ್ರೆ ಅದನ್ನು ಜಾರಿ ಮಾಡಿಲ್ಲ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಕಾರ್ಮಿಕರು ಇದ್ದಾರೆ. ಅವರು ತಮ್ಮ ಹೋರಾಟಗಳನ್ನು ಮುಂದುವರಿಸಬೇಕಾದಂತ ಪರಿಸ್ಥಿತಿ ಇದೆ. ಇಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕಾರ್ಮಿಕರ ಪರವಾಗಿ ಕೆಲವು ಸವಲತ್ತು ಸಿಗುವಾಗೆ ಮಾಡಬೇಕು. ಆದ್ರೆ ಎಷ್ಟು ಮಟ್ಟಿಗೆ ಅವ್ರು ಮಧ್ಯಪ್ರವೇಶ ಮಾಡಬೇಕಾಗಿತ್ತು ಅಷ್ಟು ಮಟ್ಟಿಗೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದು ಒಂದು ಪ್ರಶ್ನೆ. ಇನ್ನೊಂದು ನೀವು ಹೇಳಿದ್ರಿ ಏನಂದ್ರೆ ಕಾರ್ಮಿಕರಿಗೆ ಕೆಲವು ರಾಜ್ಯಗಳಲ್ಲಿ ಮಾತ್ರ ಮೇ ದಿನಾಚರಣೆ ಆಗುತ್ತೆ. ಮೇ ದಿನಾಚರಣೆ ಎಲ್ಲ ರಾಜ್ಯಗಳಲ್ಲೂ ಆಗ್ತಾ ಇದೆ. ರಜೆ ಕೊಟ್ಟಿರುವಂತದ್ದು ಕೆಲವು ರಾಜ್ಯಗಳಲ್ಲಿ ಮಾತ್ರ. ಕರ್ನಾಟಕದಲ್ಲೂ ಕೂಡ ರಜೆ ಕೊಟ್ಟಿರುವುದು 1983ನೇ ಇಸ್ವಿನಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡರು ನಮ್ಮ ಸೂರ್ಯನಾರಾಯಣ ರಾವ್ ಅಂತ CITUನ ರಾಜ್ಯ ಅಧ್ಯಕ್ಷರಾಗಿದ್ದವರು, ಅವರು MLA ಕೂಡ ಆಗಿದ್ರು. ಅವರು ರಾಮಕೃಷ್ಣ ಹೆಗಡೆ ಅವರಿಗೆ ಒತ್ತಾಯ ಮಾಡಿದ್ರು. ಮತ್ತೆ ಅದರ ಮುಖಾಂತರವಾಗಿ ಮೇ ಡೇ ರಜೆ ಕೊಡಬೇಕು ಅಂತೇಳಿ ಹೇಳಿ ಬಂತು.
ಹಾಗೆ ಮೇ ದಿನಾಚರಣೆ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ 1942ನೇ ಇಸ್ವಿನಲ್ಲೇ ಆಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲೇನೆ ಭದ್ರಾವತಿಯಲ್ಲಿ ಅವರು ಅಲ್ಲಿನ ಕಾರ್ಮಿಕರು ಮೇ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಬ್ರಿಟಿಷ್ ಪೊಲೀಸರು ಗುಂಡಾರಿಸ್ತಾರೆ, ಇಬ್ರು ಕಾರ್ಮಿಕರು ಸತ್ತಿದ್ದಾರೆ ಕೂಡ. ಸೊ ಆ ರೀತಿಯಾಗಿ ಅದರಿಂದ ರಜೆ ಸಿಕ್ಕಿದ್ರೆ ಮಾತ್ರ ಆಚರಣೆ ಮಾಡ್ತಾರೆ ಅನ್ನುವಂಥದ್ದಲ್ಲ, ಎಲ್ಲ ಕಡೆನೂ ಕೂಡ ಮೇ ದಿನಾಚರಣೆಯನ್ನು ಆಚರಣೆ. ಮತ್ತೊಂದು ಕಡೆ ನೋಡಿದ್ರೆ ಸರ್, ಈಗ ತಂತ್ರಜ್ಞಾನಗಳು ಮಿಷಿನರಿ ವರ್ಕ್ಸ್ಗಳು ಜಾಸ್ತಿ ಆಗ್ತಿದೆ, ಕಾರ್ಮಿಕರ ಸಂಖ್ಯೆ ಒಂದು ಕಮ್ಮಿ ಆಗ್ತಿದೆ. ಆದರೆ ಎಷ್ಟೋ ತಂತ್ರಜ್ಞಾನ ಬೆಳೆದ್ರೂ ಕೂಡ, ಎಷ್ಟೋ ಒಂದು ನಮ್ಮದು ವೈಜ್ಞಾನಿಕ ಆಗಲಿ ಸಂಕಷ್ಟದಲ್ಲಿ ಇದ್ರೂ ಸಹ ಕೂಡ ಕಾರ್ಮಿಕರ ಸಂಘಟನೆ ಎಂಬುದು ತುಂಬಾ ಒಂದು ಅರ್ಧದಷ್ಟು ಕಮ್ಮಿ ಆಗ್ತಾ ಇದೆ. ಅಂದರೆ ಯಾಕಂತ ಹೇಳಿದರೆ ಎಲ್ಲ ಮಿಷಿನರಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಮಿಷಿನ್ ತಯಾರಿಸಲಿಕ್ಕೆ ಕೂಡ ಒಬ್ಬ ಕಾರ್ಮಿಕ ಬೇಕಾಗ್ತದೆ. ಹಾಗಾಗಿ ನಿಮಗೆ ಈ ತಂತ್ರಜ್ಞಾನ ಬೆಳೀತಾ ಈ ಕಾರ್ಮಿಕರ ಒಂದು ಕಮ್ಮಿ ಆಗ್ತದೆ, ಇದಕ್ಕೆ ನಾವೇನು ಹೇಳ್ತೀರಾ ಅಂತ ಹೇಳಿ? ಇಲ್ಲ, ನಾವು ಹೇಳ್ತೀವಿ ತಂತ್ರಜ್ಞಾನ ಬೆಳಿಬೇಕು, ಆದರೆ ತಂತ್ರಜ್ಞಾನ ಬೆಳೆಯುವುದರ ಮುಖಾಂತರವಾಗಿ ಅದು ಕಾರ್ಮಿಕರ ಕೆಲಸದ ಅವಧಿ ಕಡಿಮೆ ಆಗಬೇಕು, ಹೊಸ ಕಾರ್ಮಿಕರಿಗೆ ಕೆಲಸ ಸಿಗುವಂತಾಗಬೇಕು, ತಂತ್ರಜ್ಞಾನದಲ್ಲಿ ಉತ್ಪಾದನೆ ಆದಂಥದ್ದು ಎಲ್ರಿಗೂ ಹಂಚಿಕೆ ಆಗಬೇಕು. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ, ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ತಂತ್ರಜ್ಞಾನ ಬೆಳೀತಾ ಇದೆ, ಕಾರ್ಮಿಕರೇ ತಮ್ಮ ಮಾಡಿರುವಂತ ಮೆಷಿನ್ ಬೆಳೀತಾ ಇದೆ, ಆದ್ರೆ ಅದರಿಂದ ಬಂದ ಲಾಭ ಕೇವಲ ಕಾರ್ಖಾನೆಯ ಮಾಲೀಕರು ಅವರು ಮಾತ್ರ ಇಟ್ಕೊಳ್ತಾರೆ, ಅದು ಕೆಳಗಡೆ ಬರ್ತಾ ಇಲ್ಲ. ಸರ್ಕಾರದ ನೀತಿ ಕೂಡ ಅಲ್ಲಿ ಅವರಿಗೆ ಬಂಡವಾಳದಾರರಿಗೆ ಪೂರಕ ಆಗಿದೆ, ಕಾರ್ಮಿಕರಿಗೆ ಪೂರಕ ಆಗಿಲ್ಲ. ಬರ್ತಿಲ್ಲ. ತಂತ್ರಜ್ಞಾನ ಖಂಡಿತ ಬೆಳಿಬೇಕು, ಯಾಕಂದ್ರೆ ಕಾರ್ಮಿಕರು ವರ್ಗ ನಾವು ಸೈನ್ಸ್ ಅನ್ನ ನಂಬ್ಕೊಂಡವ್ರು, ವಿಜ್ಞಾನವನ್ನ ನಂಬ್ಕೊಂಡವ್ರು, ಬೆಳವಣಿಗೆಯನ್ನ ನಂಬ್ಕೊಂಡವ್ರು. ಅದರಿಂದ ಅದು ಬೆಳಿಬೇಕು ಅಂತೇಳಿ ನಾವು ಹೇಳ್ತೀವಿ. ಆದ್ರೆ ಇವತ್ತಿನ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಅದು ಕೆಲವರನ್ನ ಬೆಳೆಸ್ತದೆ, ಎಲ್ಲರನ್ನ ಬೆಳೆಸೋದಿಲ್ಲ. ಸೊ ಆ ವ್ಯವಸ್ಥೆ, ಅದರಿಂದ ಆ ವಿಶ್ರಾಂತರಿಗಳು ಮಾತಾಡುವಾಗ ಫಸ್ಟ್ ಒಂದು ಹೇಳಿದ್ರು, ಏನಂದ್ರೆ ಈ ವ್ಯವಸ್ಥೆ ಬದಲಾವಣೆಗಾಗಿ ಕಾರ್ಮಿಕರು ಹೋರಾಟ ಮಾಡ್ತಾರೆ, ಆ ಹೋರಾಟ ಮಾಡಿದ್ರೆ ಮಾತ್ರನೇ ಕಾರ್ಮಿಕರಿಗೆ ನಿಜವಾದ ವಿಮೋಚನೆ ಸಿಗುತ್ತೆ. ಅಲ್ಲಿವರೆಗೂ ವ್ಯವಸ್ಥೆ ಬದಲಾವಣೆ ಆಗದೆ ಇರುವವರೆಗೂ ನಿಜವಾದ ವಿಮೋಚನೆ ಸಿಗಲ್ಲ. ಎಷ್ಟು ಮಟ್ಟಿಗೆ ಹೋರಾಟ ಮಾಡಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಪಡ್ಕೊಳ್ತೀವಿ. ಮತ್ತೊಂದು ರೈಯಲ್ಲಿ ಕೇಳುವುದಾದ್ರೆ, ನಾನು ಒಂದು ಕಡೆಯಲ್ಲಿ ತಂತ್ರಜ್ಞಾನ ಬೆಳೀತಾ ಹೋಗ್ತಿದೆ, ಇನ್ನೊಂದು ಕಡೆ ನಿರುದ್ಯೋಗ ಸಮಸ್ಯೆ ಕೂಡ ತುಂಬಾ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ಸರ್ಕಾರ ಬರಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡ್ತೇವೆ ಹೇಳ್ತೇವೆ. ಯಾಕಂದ್ರೆ ಹೊಸ ಇವರು ಹೇಳಿದಾಗೆ ತಂತ್ರಜ್ಞಾನಗಳು ಮೇಕ್ ಇನ್ ಇಂಡಿಯಾ ಆಗ್ಬೋದು, ಮೇಡ್ ಇನ್ ಇಂಡಿಯಾ, ಯಾವ್ದು ಕೆಲ ಕಂಪನಿಗಳು ಬರ್ತಾ ಇದೆ. ನಿರುದ್ಯೋಗ ಸಮಸ್ಯೆ ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ, ಹೇಗೆ ಪರಿಹರಿಸ್ಬೋದು? ನಿರುದ್ಯೋಗ ಸಮಸ್ಯೆಯಲ್ಲಿ ಮುಖ್ಯವಾಗಿರುವಂಥದ್ದು ಈಗ ಒಂದು ಸಂಘಟಿತ ಉದ್ಯೋಗಗಳ ಅವಕಾಶಗಳು ತೀರ ಕಡಿಮೆ ಆಗಿದೆ. ಸರ್ಕಾರಿ ಇಲಾಖೆಗಳಲ್ಲಿ ನಾವು ಅಭ್ಯಾಸ ಮಾಡಿದಾಗೆ ಉಡುಪಿ ಒಳಗೆ ಅರ್ಧದಷ್ಟು ಜನ ಗುತ್ತಿಗೆ ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಾರೆ. ಡಿ ನೌಕರರು, ಸಿ ನೌಕರರು ಅಂದರೆ ಕ್ಲರಿಕಲ್ ಮತ್ತು ಅದಕ್ಕಿಂತ ಕೆಳಗಿನವರು. ಸರ್ಕಾರಿ ನೌಕರಾಗಿದ್ದರೆ ಒಬ್ಬ ಕ್ಲರಿಕನಿಗೆ ಬಹುಶಃ ಈಗ 30-35 ಸಾವಿರ ರೂಪಾಯಿ ವೇತನ ಒಂದು ತಿಂಗಳಿಗೆ ಸಿಗಬೇಕಾಗ್ತದೆ. ಈ ಗುತ್ತಿಗೆ ಕಾರ್ಮಿಕನಿಗೆ 12,000-15,000 ಸಾವಿರ ವೇತನ ಕೊಡ್ತಾರೆ, ಮತ್ತು ಅವನಿಗೆ ಯಾವುದೇ ಸವಲತ್ತು ಕೊಡೋದಿಲ್ಲ. ದಿನಕ್ಕೆ 10 ಗಂಟೆ 10-12 ಗಂಟೆ ಕೆಲಸ ಮಾಡಬೇಕು, ಹೋಗಬೇಕು, ಮತ್ತು ಕನಿಷ್ಠ ಒಂದು ವಾರಕ್ಕೊಂದು ರಜೆ, 10-15 ಹಾಜರಿಗೊಂದು ರಜೆ, ಹೀಗೆ ಕೆಲವೆಲ್ಲ ಕೊಡ್ಬೋದು. ಈ ರೀತಿಯಲ್ಲಿ ಕಾರ್ಮಿಕರಿಗೆ ಯಾವುದೇ ನಿವೃತ್ತಿ ವೇತನದ ಅಥವಾ ಗಂಭೀರ ಅನಾರೋಗ್ಯ ಆದಾಗ ಅದಕ್ಕೆ ಬೇಕಾದಂಥ ವೈದ್ಯಕೀಯ ಸವಲತ್ತುಗಳನ್ನು ಒದಗಿಸಿಕೊಡಂಥ ಈ ರೀತಿಯ ಉದ್ಯೋಗಗಳನ್ನೇ ಸರ್ಕಾರ ಸೃಷ್ಟಿ ಮಾಡ್ತಾ ಬರ್ತದೆ. ಅಂದರೆ ಒಂದು ಥರ ಅರೆ ಉದ್ಯೋಗಿಗಳನ್ನು ಅದು ನಿರ್ಮಿಸ್ತದೆ. ಮತ್ತು ಹಿಂದೆಲ್ಲ ಉದ್ಯೋಗ ಸಣ್ಣ ಕಾರ್ಖಾನೆಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಿತ್ತು. ಈಗ ಏನಾಗಿದೆ ಅಂದರೆ ಈ ಸಣ್ಣ ಕಾರ್ಖಾನೆಗಳು ಅಥವಾ ಬೀಡಿ ಅಂತ ಕೈಗಾರಿಕೆಯಲ್ಲೇ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಅಸ್ತಿತ್ವದಲ್ಲಿ ನಿಲ್ಲುವುದಿಲ್ಲ. ಅದು ಬಹುಶಃ ಕೆಲವು ವರ್ಷಗಳಲ್ಲಿ ತನ್ನಿಂತಾನೆ ಬೇರೆ ಕಾರಣಗಳಿಂದ ಅದು ಮುಚ್ಚಲ್ಪಡಬಹುದು ಅಂತ ಅನಿಸ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಗಂಭೀರವಾದ ಉದ್ಯೋಗ ನಮ್ಮ ಸಾಮಾನ್ಯ ಒಬ್ಬ ಪದವೀಧರನಿಗೆ PUC ಪಾಸ್ ಆದವನಿಗೆ ಯಾವುದೇ ರೀತಿಯ ಉದ್ಯೋಗದ ಅವಕಾಶಗಳು ಇಲ್ಲ. ಮತ್ತು ಒಂದು ತಾಂತ್ರಿಕ ವಿದ್ಯಾಭ್ಯಾಸ ಹೊಂದಿದವರಿಗೆ ಉದ್ಯೋಗ ಅವಕಾಶಗಳು ಎಲ್ಲಿಯಾದರೂ ಸಿಗ್ಬೋದು. ಆದರೆ ಅಲ್ಲಿ ಕೂಡ ಆತನ ಮಾಸಿಕ ವೇತನ ಭಾಳ ಹೆಚ್ಚಿರ್ಬೋದು, ಆದರೆ ಆತನಿಗೆ ಯಾವುದೇ ಭದ್ರತೆ ಇಲ್ಲದಂಥ ಒಂದು ಉದ್ಯೋಗ ಮಾಡ್ತಿದ್ದಾನೆ. ಯಾವ ಕ್ಷಣಕ್ಕೆ ಬೇಕಾದರೂ ಅವನನ್ನು ಉದ್ಯೋಗದಿಂದ ಕಿತ್ತು ಹಾಕುವಂಥ ವ್ಯವಸ್ಥೆ ಆಡಳಿತಕ್ಕೆ ಅಥವಾ ಮಾಲೀಕರಿಗೆ ಇದೆ. ಅವನು 1 ಲಕ್ಷ ಒಂದು ತಿಂಗಳ ವೇತನ ಪಡೆಯೋನಾಗಿದ್ದರೂ ಕೂಡ ಒಂದು ಕ್ಷಣದಲ್ಲಿ ಅವನನ್ನು ಆ ಸಂಸ್ಥೆಯಿಂದ
ಹೊರಗೆ ಹಾಕಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇವತ್ತು ಈ ದೇಶದಲ್ಲಿದೆ. ಹಾಗಾಗಿ ನಿರುದ್ಯೋಗದ ಸಮಸ್ಯೆ ಒಟ್ಟಿಗೆ ಉದ್ಯೋಗ ಭದ್ರತೆಯ ಸಮಸ್ಯೆ ಕೂಡ ನಮ್ಮನ್ನು ಕಾಡ್ತಾ ಇದೆ. ಉದ್ಯೋಗದ ಭದ್ರತೆ ತೀರಾ ಕಡಿಮೆ ಆಗಿದೆ. ಓಕೆ ಸರ್, ಇನ್ನಷ್ಟು ಚರ್ಚೆ ವಿಶ್ಲೇಷಣೆ ಮಾಡೋಣ ಒಂದು ಪುಟ್ಟ ವಿರಾಮದಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಕಾರ್ಮಿಕರ ಸವಲತ್ತುಗಳು, ಅವರ ಕಷ್ಟಗಳು, ನೋವುಗಳು ತುಂಬಾ ಇದೆ. ಇನ್ನಷ್ಟು ಇದರ ಬಗ್ಗೆ ಚರ್ಚೆ ವಿಶ್ಲೇಷಣೆ ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ. ಪ್ರೈಮ್ ಟೈಮ್ ಡಿಬೇಟ್ ವಿಶೇಷದಲ್ಲಿ ಕಾರ್ಮಿಕರ ದಿನಾಚರಣೆಯ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ವಿ. ಮತ್ತೊಮ್ಮೆ ನಾವು ಅತಿಥಿಗಳನ್ನು ಸ್ವಾಗತ ಮಾಡ್ತಾ ಉಡುಪಿ ಭಾಗದಲ್ಲಿ ಸರ್, ಈಗ ಉಡುಪಿ ಭಾಗದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಎರಡೂ ಕಾರ್ಮಿಕರ ಬಗ್ಗೆ ಮಾತಾಡ್ತಾ ಇದ್ವಿ. ಉಡುಪಿ ಭಾಗದಲ್ಲಿ ಗಮನಿಸುವುದಾದರೆ ತಾವು ಹೇಳಿದಾಗೆ ಬೀಡಿ ಕಾರ್ಮಿಕರಾಗೋದು, ಕೂಲಿ ಕಾರ್ಮಿಕರಾಗೋದು ಸುಮಾರು ಮಂದಿ. ಹಾಗೆಯೇ ಈಗ ಸಾಕಷ್ಟು ನಾವು ತೊಂದರೆಯಲ್ಲಿರುವಂಥದ್ದು ಮರಳು ಕಾರ್ಮಿಕರು, ಮರಳಿಗೆ ಸಂಬಂಧಪಟ್ಟಾಗೆ ಕಾರ್ಮಿಕರಿರ್ಬೋದು. ಕೇವಲ ಮರಳು ಅಲ್ಲ, ಆ ಮರಳಿನಿಂದ ಅಲ್ಲಿ ಸಂಬಂಧಪಟ್ಟವರು ನಿರ್ಮಾಣ ಆಗ್ಬೋದು, ಟೆಂಪೋ ಟ್ರಾವೆಲ್ ಅದು ಇದು ಎಲ್ಲ ಸಂಬಂಧಪಟ್ಟ ಹಾಗೆ ತುಂಬಾನೇ ಸಮಸ್ಯೆಯನ್ನು ಪಡ್ತಾ ಇದ್ದಾರೆ. ಎಷ್ಟೋ ಮಂದಿಗೆ ಕೆಲಸ ಇಲ್ಲ. ಈ ಮರಳಿನಿಂದಾಗಿ ಸಾಕಷ್ಟು ಕಾರ್ಮಿಕರು ಬೀದಿಗೆ ಬಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಯಾರು ಹೊಣೆ? ಇದಕ್ಕೆಲ್ಲ ಯಾವ ನೀತಿ ಇಲ್ವಾ? ಏನು ಕತೆ ಅಂತ ಹೇಳಿ ನೋಡಿ, ಮರಳು ಪ್ರಶ್ನೆ ಅದು 3 ವರ್ಷದ ಈಚೆಗೆ ಹುಟ್ಟಿಕೊಂಡಿದೆ. ಅದಕ್ಕೆ ಮೊದಲು ಮರಳು ಪ್ರಶ್ನೆ ಇರಲಿಲ್ಲ. ಅದು ಒಂದು ಕಾರಣಗಳು ಹಲವಾರು ಹೇಳ್ತಾರೆ. ಕೇಂದ್ರ ಸರ್ಕಾರ ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಇಲಾಖೆ ಈ ಮರಳು ತೆಗೆಯುವುದರಿಂದಾಗಿ ನದಿ ಇದು ಅದರ ಪಾತ್ರ ಬದಲಾಗ್ತದೆ, ಅದರಿಂದ ತೊಂದರೆಗಳಾಗ್ತದೆ, ಮೀನಿಗೆ ತೊಂದರೆ ಆಗ್ಬೋದು ಅಥವಾ ಇದಕ್ಕೆಲ್ಲ ತೊಂದರೆ ಆಗ್ಬೋದು ಅಂತ ಹೇಳ್ತದೆ. ಮತ್ತೊಂದು ಕಡೆ ಮರಳು ಕನ್ಸ್ಟ್ರಕ್ಷನ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಬೆಳೀತಾ ಉಂಟು. ಅದಕ್ಕೆ ಬೇಕಾದಷ್ಟು ಮರಗಳನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಅಥವಾ ದೇಶ ಮಟ್ಟದಲ್ಲಿ ಸಂಗ್ರಹ ಮಾಡೋದು ಕೂಡ ಒಂದು ಗಂಭೀರವಾದ ಪ್ರಶ್ನೆ. ಈ ಬೆಂಗಳೂರು ಕಡೆಗೆ ಮರಳು, ಕೇರಳ ಕಡೆಗೆ ಮರಳೆಲ್ಲ. ಈಗ ಆ ಮಧ್ಯದಲ್ಲಿ ರಾಜಕೀಯದವರು ಅಥವಾ ಟಾಪ್ ಲೆವೆಲ್ ಅಧಿಕಾರಿಗಳೆಲ್ಲ ಒಟ್ಟು ಸೇರಿಕೊಂಡು ಅದನ್ನು ಒಂದು ತಮ್ಮ ವೈಯಕ್ತಿಕ ಅನುಕೂಲಕ್ಕೆ, ಲಾಭಕ್ಕಾಗಿ ಉಪಯೋಗಿಸಿಕೊಳ್ಳುವಂಥ ಆ ಪ್ರವೃತ್ತಿ ಬೆಳೆದು ಬಂದು ಇವತ್ತು ಮರಳು ನೀವು ಹಣ 50,000 10,000ದ ಒಂದು ಲೋಡಿಗೆ ಹಿಂದಿನ ಈಗ 50,000 ಕೊಟ್ಟರೆ ಮರಳು ಸಿಗ್ತದೆ ಅಂತ ಹೇಳ್ತಾರೆ. ಆ ರೀತಿ ಅದನ್ನು ಪರಿವರ್ತಿಸಬೇಕು. ಅದನ್ನು ಬ್ಲ್ಯಾಕ್ ವ್ಯವಹಾರಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಕಡೆಗೆ ಕಾರಣ ಏನು ಹೇಳ್ತಾರೆ ಅಂದರೆ, ಅಲ್ಲಿಂದ ಪರಿಸರ ಇಲಾಖೆಯಿಂದ ನಮಗೆ ಅನುಮತಿ ಸಿಗ್ತಾ ಇಲ್ಲ ಮರಳು ತೆಗೆಯುವುದಕ್ಕೆ. ಮರಳಿನಲ್ಲಿ CRZ ಮತ್ತು ನಾನ್ CRZ ಅಂತ 2 ವಿಭಾಗ ಉಂಟು. ಒಂದಕ್ಕೆ ಸಿಕ್ಕಿದರೆ ಮತ್ತೊಂದಕ್ಕೆ ಸಿಗುವುದಿಲ್ಲ. ಇದೆಲ್ಲ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಅಂತೂ ಕ್ರಿಯಾತ್ಮಕವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ, ರಾಜ್ಯ ಮಟ್ಟದ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ, ಮತ್ತು ಜನಪ್ರತಿನಿಧಿಗಳು ಆಯ್ಕೆ ಹೊಂದಿದವರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾತ್ರ ಮಾಡ್ತಾರೆ ಹೊರತು ಬೇಕಾದ ಹೆಸರು ಹೇಳಿ ಕೂಡ ಆರೋಪ ಮಾಡ್ತಾರೆ. ಆದರೆ ಅದನ್ನು ಬಗೆಹರಿಸೋದಕ್ಕೆ ಏನು ಮಾಡಬೇಕೆಂಬ ಒಂದು ಪರಿಹಾರದ ದಾರಿಯನ್ನು ಯಾರು ಹೇಳಿಕೊಡೋದಿಲ್ಲ. ಅದೊಂದು ಒಗ್ಗಟ್ಟಾಗಿಯೇ ಇವತ್ತು ಇದೆ. ಅಂತೂ ಮರಳು ಇಲ್ಲದೆ ಒಗ್ಗಟ್ಟಾಗಿದೆ. ಮರಳು ಇಲ್ಲದೆ ಕೆಲಸಗಳೇ ನಡೆಯದ ಕಾರಣ ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟವರು, ಕನ್ಸ್ಟ್ರಕ್ಷನ್ ಮಾಡೋ ಕಟ್ಟಡ ಕಾರ್ಮಿಕರು ಎಲ್ಲ ವಿಭಾಗಗಳಿಗೆ ಇವತ್ತು ಉದ್ಯೋಗ ಇಲ್ಲದೆ ಬಹುಶಃ ಇವತ್ತು ಒಂದು ಕಡೆ ನಮ್ಮ ಕಾರ್ಯಕ್ರಮದಲ್ಲಿ ಬಂತು, ಇತ್ತೀಚೆಗೊಬ್ಬರು ಕೆಲಸ ಇಲ್ಲ ಅಂತ ಹೇಳ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಅದು ಕೂಡ ಮಾಹಿತಿ ಬಂತು. ಈ ರೀತಿ ಪರಿಸ್ಥಿತಿಗೆ ಬರ್ತಾ ಉಂಟು. ಇದು ಒಂಥರದ ರಾಜಕೀಯ ಕಚ್ಚಾಟದಿಂದ ಈ ರೀತಿ ಆಗ್ತದೆ ಅಂತ ನಮಗೆ ಅನಿಸ್ತಾ ಉಂಟು. ಬಹುಶಃ ನಾವು ಇದನ್ನು ಗಂಭೀರವಾಗಿ ತಗೊಂಡು ಎಲ್ಲ ಸಂಬಂಧಪಟ್ಟ ಕಾರ್ಮಿಕರನ್ನು ಉಪಯೋಗಿಸಿಕೊಂಡು ಒಂದು ಬಲಿಷ್ಠವಾದ ಹೋರಾಟ ಸಂಘಟಿಸಿ ಸರಿಪಡಿಸುವ ದಿಸೆಯಲ್ಲಿ ಮುಂದೆ ಸಾಗಬೇಕಾದ ಅವಶ್ಯಕತೆ ಇದೆ. ಇವತ್ತಿನ ಪರಿಸ್ಥಿತಿ ಹಾಗೆ ಹೇಳಿದ್ದಾರೆ ಸರ್. ಬೀಡಿ ಕಾರ್ಮಿಕರಿರ್ಬೋದು, ಮರಳಿನ ಸಂಬಂಧ ಯಾವ ರೀತಿಯಾಗಿ ತಾವು ಇದಾಗ್ತೀರಾ ಅಥವಾ ತಾವು ಏನಾದರೂ ಮನವಿ ಮಾಡಿದ್ದೀರಾ ಇದಕ್ಕೆ ಸಂಬಂಧ? ಕಾರ್ಮಿಕರ ಬಗ್ಗೆ CIT ಹಲವಾರು ಹೋರಾಟಗಳನ್ನು ಮಾಡಿದೆ. ನಮ್ಮ ಕಟ್ಟಡ ಕಾರ್ಮಿಕರ ಸಂಘ ಇದೆ, ಅದು CIT ಸೇರಿದಂತ ಸಂಘ. ಆ ಸಂಘದ ಮುಖಾಂತರ ಹಲವಾರು ಹಂತದ ಹೋರಾಟಗಳನ್ನು ಮಾಡಿದೀವಿ. ಭರವಸೆಗಳನ್ನು ಕೊಡ್ತಾರೆ, ಎಷ್ಟು ಮಟ್ಟಿಗೆ ಆಗ್ಬೇಕು ಅಷ್ಟು ಮಟ್ಟಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಈಗ ಉದಾಹರಣೆಗೆ ಇತ್ತೀಚೆಗೆ ಕುಂದಾಪುರ ತಾಲೂಕಿನ ಆ ನದಿ ಪ್ರದೇಶ ಇದೆಯಲ್ಲ, ಸಮುದ್ರಕ್ಕೆ ಸೇರೋ
ಮರಳಿದೆ ಅಲ್ಲಿ, ಆದ್ರೆ ಮರಳು ತೆಗಿಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಇದು ಪತ್ರ ಬಂದಿದೆ. ಸೊ ಇದನ್ನ ಹೇಗೆ ಸರಿಪಡಿಸ, ಅಲ್ಲಿ ಏನದು ಸೂಕ್ಷ್ಮ ಪ್ರದೇಶ ಅದು, ಆದ್ರಿಂದ ಅಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ, ಆದ್ರಿಂದ ಅಲ್ಲಿಂದ ಮರಳು ತೆಗಿಲಿಕ್ಕೆ ಇಲ್ಲ ಅಂತೇಳಿ ಹೇಳಿ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ನೈಸರ್ಗಿಕ ಸಂಪತ್ತು ಅದು ಇರೋದೇ ಲಿಮಿಟೆಡ್, ಜಾಸ್ತಿ ಇಲ್ಲ, ಖಂಡಿತವಾಗಿ ಅದು ಲಿಮಿಟೆಡ್ ಇರ್ತದೆ. ಆದ್ರೆ ಆ ನೈಸರ್ಗಿಕ ಸಂಪತ್ತನ್ನ ಇರೋದನ್ನು ಕೂಡ ತೆಗಿಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಇಲ್ಲಿ ಗೊಂದಲಕ್ಕೆ ಬರೋದು. ಇದ್ರಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಜಾಸ್ತಿ ತೆಗೆದ್ರೆ ಅದರಿಂದ ಬೇರೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಇರೋದು. ಆದ್ರೆ ಇರೋದನ್ನಾದ್ರೂ ತೆಗಿಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ, ಅದು ಕೊಡ್ತಾ ಇಲ್ಲ. ಇದು ಒಂದ್ ಪಾಯಿಂಟ್. ಎರಡನೇ ಪಾಯಿಂಟ್, ನಮ್ಮ ಸರ್ಕಾರಗಳಿಗೆ, ಅದು ರಾಜ್ಯ ಸರ್ಕಾರನೇ ಇರ್ಬೋದು, ಕೇಂದ್ರ ಸರ್ಕಾರ, ಮುಂದಾಲೋಚನೆ ಅಂತೇಳಿ ಹೇಳುವಂತದ್ದಿಲ್ಲ. ಈಗ ವಿಶ್ವನಾಥ್ಗಳು ಹೇಳಿದಾಗೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ತುಂಬಾ ಜಾಸ್ತಿ ಆಗ್ತಾ ಇದೆ, ಮರಳಿನ ಸಂಖ್ಯೆ ಜಾಸ್ತಿ ಆಗೋದಿಲ್ಲ, ಲಿಮಿಟೆಡ್ ಇರ್ತದೆ. ಅದರಿಂದ ಆಲ್ಟರ್ನೇಟಿವ್ ಏನಾದ್ರೂ ನೋಡ್ಬೇಕಲ್ಲ. ಈಗ ಎಂ ಸ್ಯಾಂಡ್ ಅಂತೇಳಿ ಒಂದು ಬಂದಿದೆ, ಆದ್ರೆ ಎಂ ಸ್ಯಾಂಡ್ ಉಪಯೋಗಿಸೋದ್ರ ಬಗ್ಗೆ ಕಾರ್ಮಿಕರಿಗೆ ಅವರು ಇನ್ನೂ ಅಕಸ್ಟಮ್ ಆಗಿಲ್ಲ. ಸೊ ಅದರಿಂದ ಇಂಥದಕ್ಕೆ ಮುಂದಾಲೋಚನೆ ಇಟ್ಟುಕೊಂಡು ಸರ್ಕಾರಗಳು ಕೆಲಸ ಮಾಡಬೇಕು. ಖಂಡಿತ ಆ ಕೆಲಸಗಳನ್ನ ಸರ್ಕಾರಗಳು ಮಾಡ್ತಾ ಇದೆ. ಸರಬರಾಜು ಕೂಡ ತೀರಾ ಕಡಿಮೆ ಇರಬೇಕು, ಸರಬರಾಜು ಕೂಡ ತೀರಾ ಕಡಿಮೆ. ಮತ್ತೆ ಒಂದು ವರದಿ ಹೇಳ್ತದೆ, ಎಂ ಸ್ಯಾಂಡ್ ಇಂದ ಬಳಕೆಯಿಂದ ಕಟ್ಟಡದ ಒಂದು ಅವಧಿ ಏನಂತಾರೆ ಬಾಳಿಕೆ ಕೂಡ ಕಮ್ಮಿ ಇದೆ. ಫೌಂಡೇಶನ್ ಗೆ ಒಳ್ಳೇದಾಗುತ್ತೆ, ಬಟ್ ಗೋಡೆಗಳಿಗೆ ಆಗುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಪ್ರಶ್ನೆ ಏನಂದ್ರೆ, ಸರ್ಕಾರಗಳು ಇಂಥದ್ದನ್ನೆಲ್ಲ ಮುಂದಾಲೋಚನೆಯಿಂದ ಕೆಲಸ ಮಾಡಬೇಕು, ಆಲ್ಟರ್ನೇಟಿವ್ ಕಂಡುಹಿಡ್ಬೇಕು. ಈಗ ಒಂದೇನೋ ಸ್ವಲ್ಪ ಟೈಮ್ ಮಲೇಷ್ಯಾದಿಂದ ಮರಳನ್ನು ಒಂದು ಲೋಡ್ ತರಿಸಿದ್ರು, ಅದು ಎಷ್ಟು ದಿವಸ ಸಾಕಾಗುತ್ತೆ? ಸೊ ಒಂದು ಬೇರೆ ದೇಶದಿಂದ ತರಿಸೋದು ಅಥವಾ ಇಲ್ಲಿನ ಆಲ್ಟರ್ನೇಟಿವ್ ನೋಡುವಂಥದ್ದು, ಇಂಥದ್ದು ಏನಾದ್ರು ವ್ಯವಸ್ಥೆ ಮಾಡಬೇಕು. ಅದನ್ನ ವ್ಯವಸ್ಥೆ ಮಾಡದೇ ಇರೋದ್ರಿಂದಾಗಿ ಇವತ್ತು ಕಾರ್ಮಿಕರ ಪರಿಸ್ಥಿತಿ ಹೀಗಾಗಿದೆ. ಈಗ ಬೀಡಿದು ಕೂಡ ಹಾಗೆ. ಏನು 2020ರಲ್ಲಿ ತಂಬಾಕು ನಿಷೇಧ ಕಾಯ್ದೆ ಪ್ರಕಾರ ಬೀಡಿ ಸ್ಟಾಪ್ ಮಾಡ್ತಾರೆ, ಬೀಡಿ ಸಿಗರೇಟ್ ಇದನ್ನೆಲ್ಲ ಸ್ಟಾಪ್ ಮಾಡ್ತಾರೆ ಬರುವ ವರ್ಷದಿಂದ ಅಂತೇಳಿ ಈಗ ಹೇಳ್ತಾ ಇರುವಂತದ್ದು. ಪ್ರಶ್ನೆ ಏನಂದ್ರೆ, 2 ಕೋಟಿ ಬೀಡಿ ಕಾರ್ಮಿಕರು ಇಡೀ ದೇಶದಲ್ಲಿ ಇದ್ದಾರೆ. 2 ಕೋಟಿ ಜನ ಬೀಡಿ 2 ಕೋಟಿ ಅಂದ್ರೆ ಒಂದು ಕುಟುಂಬದಲ್ಲಿ 5-6 ಜನ ಅಂತೇಳಿ ಹೇಳಿದ್ರೆ 10 ರಿಂದ 12 ಕೋಟಿ ಜನರ ಭವಿಷ್ಯ ಅದು. ಖಂಡಿತ. ಸೊ ಅದರ ಬಗ್ಗೆ ನೀವು ಮುಂದಾಲೋಚನೆ ಇಟ್ಕೊಂಡು ಅವ್ರಿಗೆ ಪರ್ಯಾಯ ಉದ್ಯೋಗ ಏನು ಸೃಷ್ಟಿ ಮಾಡ್ದೇನೆ ಬೀಡಿ ತಂಬಾಕನ್ನ ಆರೋಗ್ಯಕ್ಕೆ ಹಾನಿಕರ. ಹೌದು, ಖಂಡಿತ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಹೇಳಿದ್ರೆ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಬೇರೆ ಹಲವಾರು ಅಂಶಗಳಿದ್ದಾವೆ, ಬರೀ ಬೀಡಿ ಮತ್ತೆ ಸಿಗರೇಟ್ ಮಾತ್ರ ಅಲ್ಲ. ಅದನ್ನ ಇಲ್ಲಿ ಒಂದು ಉದ್ಯೋಗವನ್ನ ಗಮನದಲ್ಲಿ ಇಟ್ಕೊಂಡು ಅಥವಾ ಅವರಿಗೆ ಪರ್ಯಾಯ ಉದ್ಯೋಗವನ್ನ ಕೊಟ್ಟು ಆಮೇಲೆ ಅದನ್ನ ನಿಷೇಧ ಮಾಡಿದ್ರೆ ಅದೊಂದು ಬೇರೆ ವಿಷಯ. ಅದು ಯಾವುದನ್ನು ಮಾಡ್ದೇನೆ ಏಕಾಏಕಿ ನಿಷೇಧ ಮಾಡೋದು ಇದೆಯಲ್ಲ, ಇದು ಒಂದು ಕಾರ್ಮಿಕರನ್ನ ಅತಂತ್ರ ಪರಿಸ್ಥಿತಿಗೆ ತಂದಿಡುವಂತ ಒಂದು ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಹೇಳುವಂತದ್ದು. ಮತ್ತೆ ಅದಕ್ಕೆ ಪೂರ್ವಕ್ಕೆ ತಂಬಾಕು ಬೆಳೆಗಾರರಿದ್ದಾರೆ, ಅವ್ರಿಗೆ ಏನೋ ಬದಲು ವ್ಯವಸ್ಥೆ ಆಗಬೇಕು. ದೊಡ್ಡ ಪ್ರಮಾಣದಲ್ಲಿ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಇದ್ದಾರೆ ತಂಬಾಕು ಬೆಳೆಗಾರರು, ಅವರಿಗೆ ಮತ್ತೆ ಮಧ್ಯಪ್ರದೇಶ ಇತ್ಯಾದಿ ಕಡೆ ತೆಂಡು ಎಲೆ ಸಂಗ್ರಹ ಮಾಡೋರಿದ್ದಾರೆ. ದೊಡ್ಡ ಅದು ಕಾಡುತ್ಪತ್ತಿ, ಆದಿ ಜನಾಂಗ ಆದಿವಾಸಿಗಳು ಅದನ್ನೇ ಮಾಡ್ತಾರೆ, ಅದಕ್ಕೆ ಬದಲ ವ್ಯವಸ್ಥೆ ಇಲ್ಲ. ನೋಡಿ, ಪ್ಲಾಸ್ಟಿಕ್ ಕೂಡ ಹಾಗೆ. ಪ್ಲಾಸ್ಟಿಕ್ ಬೇಡ ಅಂತ ಎಲ್ಲರೂ ಹೇಳ್ತಾರೆ, ಸರಿ ಒಪ್ತೇವೆ. ಅದ್ರ ಪ್ಲಾಸ್ಟಿಕ್ ಬೇಡ ಅಂದರೆ ಆ ಫ್ಯಾಕ್ಟ್ರಿಗಳು ಕೆಲಸ ಮಾಡೋರು, ಆ ವ್ಯಾಪಾರ ಮಾಡೋರಿಗೆ ಒಂದು ಬದಲು ವ್ಯವಸ್ಥೆ ಮಾಡಬೇಕಲ್ಲ, ಅದು ಸರ್ಕಾರದ ಜವಾಬ್ದಾರಿ. ನಿಷೇಧ ಮಾಡೋದು ಮಾತ್ರ ಅಲ್ಲ, ನಿಷೇಧಕ್ಕೆ ಸಂಬಂಧಪಟ್ಟು ಕಷ್ಟ ಅನುಭವಿಸೋರಿಗೆ ಪರಿಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಬೇಕು. ಅದು ಸರ್ಕಾರ ಅಂದರೆ ಅದು ಸರ್ಕಾರದ ಸರ್ವಾಧಿಕಾರದ ಸರ್ಕಾರ ಆಗೋದಿಲ್ಲ. ಇದು ನಮ್ಮ ಈ ಸರ್ಕಾರದಲ್ಲಿ ಅದು ಕೊರತೆ, ಗಂಭೀರವಾದ ಕೊರತೆ ಅದು ಇರೋದು. ಅವ್ರಿಗೆ ಆ ಕಾಳಜಿನೇ ಇಲ್ಲ. ಮತ್ತೊಂದು ಕಡೆ ಹೇಳುವಾಗೆ ಸರ್, ದುಡಿಮೆಯ ಅವಧಿ ಹೇಳ್ತಾ ನಾವು ಲೆಕ್ಕಾಚಾರ ಮಾಡಿದ್ದೆ. 8 ಗಂಟೆ ಅವನ ದುಡಿಮೆಯ ಅವಧಿ, 8 ಗಂಟೆ ದೈನಂದಿನ ಕೆಲಸ, ಮತ್ತೊಂದು 8 ಗಂಟೆ ವಿಶ್ರಾಂತಿ ಹೇಳಿದೆ. ಮತ್ತೊಂದು ದುಡಿಮೆಯ ಒಂದು ಕಾಲವನ್ನು ನಾವು ಕೊಡುವಾಗ ಕೆಲವು ಕಡೆ ಹೇಳ್ತಾ ಇದ್ದರೆ 58 ವರ್ಷಕ್ಕೆ ಅವನ ನಿವೃತ್ತಿ ಅಂತೇಳಿ, ಕೆಲವು ಕಡೆ 60 ವರ್ಷಕ್ಕೆ ಒಂದು ನಿವೃತ್ತಿ ಉಂಟು. ಯಾಕಂತ ಹೇಳಿ ನಿವೃತ್ತಿ ವಯಸ್ಸಿನಲ್ಲಿ ಸಹ ಕೂಡ ಒಂದು ಸ್ವಲ್ಪ ಗೊಂದಲಗಳಿದೆ. ನಿಜವಾಗಿ ನಿವೃತ್ತಿಯೊಂದು ಎಷ್ಟಕ್ಕೆ ಅಂತ, ಎಷ್ಟು ವರ್ಷಕ್ಕೆ ಅಂತ ಹೇಳಿ ಅಲ್ಲ, ಅದನ್ನ ಇನ್ನೂ ವೈಜ್ಞಾನಿಕವಾಗಿ ಇನ್ನೂ ನಿರ್ಧಾರ ಮಾಡಿಲ್ಲ. ಆದ್ರೆ 60 ಈಗ ಇನ್ಫ್ಯಾಕ್ಟ್ ನಿರ್ಧಾರದ ವಯಸ್ಸು ಆ ರೀತಿ ನೋಡ್ಲಿಕ್ಕೆ ಹೋದ್ರೆ ಇನ್ನು ಜಾಸ್ತಿ ಬರ್ತದೆ. ಯಾಕಂದ್ರೆ ಹಿಂದೆ ಮನುಷ್ಯ ಸಾಧಾರಣ ಒಂದು 20-30 ವರ್ಷದ ಹಿಂದೆ ಜೀವಿತ ಅವಧಿ ಒಂದು 50 ವರ್ಷ ಇತ್ತು. ಇವತ್ತು ಸರಾಸರಿ ಜೀವಿತ ವರ್ಷ 60ಕ್ಕಿಂತ ದಾಟಿದೆ. ಸೊ ಅಂತ ಸಂದರ್ಭದಲ್ಲಿ 50 ವರ್ಷ ಇರುವಾಗ್ಲೇನೆ ನಿಮ್ಗೆ ರಿಟೈರ್ಮೆಂಟ್ ಏಜ್ 60 ಇತ್ತು. ಇವತ್ತು ಜೀವಿತ ಅವಧಿ ಜಾಸ್ತಿ ಆಗಿರುವಾಗ ರಿಟೈರ್ಮೆಂಟ್ ಏಜ್ ಇನ್ನೂ ಜಾಸ್ತಿ ಮಾಡ್ಬೇಕು ಆಕ್ಚುಲಿ. ಆದ್ರೆ
ಅದಕ್ಕೆ ಇನ್ನು ಅಷ್ಟೇ 60, 58 ಒಂದೊಂದು ಸರ್ಕಾರ ಬಂದಾಗ ಒಂದು ಯಾವುದೇ ವೈಜ್ಞಾನಿಕ ವಿಧಾನ ಅನುಸರಿಸದೇನೆ ಅದನ್ನ ಇದು ಮಾಡ್ತಾರೆ. ಸೊ ಅದನ್ನ ಎಲ್ಲವೂ ಸೇರಿ ಚರ್ಚೆ ಮಾಡಿ ನಿರ್ಧಾರ ಮಾಡಬೇಕು. ಇಲ್ಲಿ ಮತ್ತೊಂದು ಸಮಸ್ಯೆ ಇರೋದು 58 ವರ್ಷಕ್ಕೆ ನಿವೃತ್ತಿ 60 ವರ್ಷಕ್ಕೆ ಅಂತ. ಈಗ ಎಲ್ಲ ಕಡೆ 60 ಆಗಿದೆ, ಸರ್ಕಾರ ಆದೇಶ ಆಗಿದೆ. ಆದರೆ ಖಾಸಗಿ ಕೈಗಾರಿಕೆಗೆ ಸರ್ಕಾರ ನಿರ್ದಿಷ್ಟವಾಗಿ ಗೆಜೆಟ್ ಆದೇಶ ಹೊರಡಿಸಿಲ್ಲ. ಅಲ್ಲಿ ಜಗಳ ಮಾಡಬೇಕಾಗ್ತದೆ, ವಾದ ಮಾಡಬೇಕಾಗ್ತದೆ, ಕೋರ್ಟಿಗೆ ಹೋಗಬೇಕಾಗ್ತದೆ. ನಮ್ಮ ವಯಸ್ಸು 2 ವರ್ಷ ಹೆಚ್ಚು ಕೊಡಿ ಅಂತ ಹೇಳ್ಕೊಂಡು ಸರ್ಕಾರ ಮುಂದೆ ಬರುವುದಿಲ್ಲ. ಅದು ಕೂಡ ಸರ್ಕಾರದ ಒಂದು ಲೋಪ. ಅವರಿಗೆ ಈ ಅಸಂಘಟಿತ ಕಾರ್ಮಿಕರ ನಿರ್ಲಕ್ಷ್ಯವೇ ಇದೆ. ಮಾಲೀಕರು ಏನು ನನ್ನ ಆದೇಶ ಇರೋದೇ 58, ನಾನು ಯಾಕೆ 2 ವರ್ಷ ಹೆಚ್ಚು ಕೆಲಸ ಕೊಡಬೇಕು, ಬೇಗ ಹೋಗಲಿ ಅವನು ಅಂತ ಹೇಳ್ತಾರೆ. ಆ ಒಂದು ಸಮಸ್ಯೆ ಉಂಟು. ನಿರ್ದಿಷ್ಟವಾಗಿ ಸರ್ಕಾರ ಗೆಜೆಟ್ ಆದೇಶ ಹೊರಡಿಸ್ಬೋದು. ಪ್ರತಿಯೊಬ್ಬನಿಗೂ ಈ ರಾಜ್ಯದಲ್ಲಿ 60 ವರ್ಷದವರೆಗೆ ಉದ್ಯೋಗ ಮಾಡುವ ಅವಕಾಶ ಇದೆ. ಅದನ್ನು ಮುಂದೆ ಕೊಡಬೇಕಂದೇಳಿ ಮಾಡ್ಬೋದು. ಅದು ಮಾಡ್ತಾ ಇಲ್ಲ. ಇನ್ ಕೇಸ್ ಅವನಿಗೆ ಆ 58 ಅಥವಾ 60 ಮುಂಚೆ ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೇಗಿದೆ VRS ಅಂತೆ ನಿವೃತ್ತಿ ಘೋಷಣೆ ಮಾಡೋ ಈ ಏನು ಅವಕಾಶ ಇದೆಯಾ? ಖಾಸಗಿಯಲ್ಲಿ ಇಲ್ಲ, ಬರೇ ರಾಜ್ಯ ಸರ್ಕಾರ ಸಂಸ್ಥೆಗಳಲ್ಲಿ ಮಾತ್ರ. ಸರ್ಕಾರಿ ಸಂಸ್ಥೆಗಳಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಅದನ್ನ ಮಾಡೋ ಉದ್ದೇಶ ಏನಂತೇಳಿ ಹೇಳಿದ್ರೆ ಆದಷ್ಟು ಕಾರ್ಮಿಕರ ಸಂಖ್ಯೆಗಳನ್ನ ಕಡಿಮೆ ಮಾಡಬೇಕು ಅಂತ. ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಕಾಲದಲ್ಲಿ ಸಾಧಾರಣ 10 ಲಕ್ಷ ಜನ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಸಂಖ್ಯೆ ಕಡಿಮೆ ಮಾಡಬೇಕು. ಯಾಕೆ ಕಂಪ್ಯೂಟರ್ಗಳು ಬಂತು. ಕಂಪ್ಯೂಟರ್ಗಳು ಬಂದಾಗ ನೌಕರರ ಸಂಖ್ಯೆ ಜಾಸ್ತಿ ಇದೆ. ಅದರಿಂದ ಅವ್ರನ್ನ ಕಡಿಮೆ ಮಾಡಬೇಕು. ಆದ್ದರಿಂದ ಅವ್ರಿಗೆ ಒಂದು VRS ಕೊಟ್ಟರೆ ಸ್ವಲ್ಪ ಹಣ ಸಿಗ್ತದೆ ಅಂತೇಳಿ ಬೇಗ ಹೋಗ್ತಾರೆ ಅಂತೇಳಿ ಹೇಳಿ VRS ಸ್ಕೀಮನ್ನು ಅವ್ರು ತಂದಿದ್ದಾರೆ. ಕಾರ್ಮಿಕರು ಅದು ಉಪಯೋಗ ಇದೆ ಅಂತೇಳಿ ಹೇಳಿ ಇದು ಮಾಡ್ತಾರೆ. ಆದರೆ ಆ ಸ್ಕೀಮು ಕೆಟ್ಟದಂತೇಳಿ ನಾವು ಹೇಳೋದಿಲ್ಲ. ಆದರೆ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗತ್ತಲ್ಲ. ಹೌದು, ಕಾರ್ಮಿಕರ ಸಂಖ್ಯೆ ಕಡಿಮೆ ಆದಾಗ ಏನಾಗುತ್ತೆ, ನಿರುದ್ಯೋಗ ಸೃಷ್ಟಿ ಆಗುತ್ತೆ. ಹೌದು, ಒಂದೇ ಅಸಂಘಟಿತ ಕಾರ್ಮಿಕ ವಿಭಾಗ ಜಾಸ್ತಿ ಆಗುತ್ತೆ. ಗುತ್ತಿಗೆ ಆಧಾರದಲ್ಲಿ ಇದು ಮಾಡ್ತಾರೆ. ಇಲ್ಲದೆ ಇದ್ರೆ ಕಾರ್ಮಿಕರನ್ನು ತಗೊಳ್ಳೋದಿಲ್ಲ. ಅವರು ಒಂದು ದೊಡ್ಡ ನಿರುದ್ಯೋಗ ವಿಭಾಗ ಸೃಷ್ಟಿ ಆಗುತ್ತೆ. ಅದರಿಂದ VRS ಕೊಡೋದು ಏನು ತೊಂದರೆ ಅಲ್ಲ, ಆದ್ರೆ ಬದಲಿ ಉದ್ಯೋಗವನ್ನ ಸೃಷ್ಟಿ ಮಾಡಿ. ಈಗ BSNL ಈಗ ಒಂದು ಸುದ್ದಿ ಬಂತು. ಈಗ ಇಲೆಕ್ಷನ್ ಆದ ಕೂಡಲೇ 54,000 ಜನರಿಗೆ VRS ಕೊಟ್ಟು ಅವರನ್ನ ಕಳಿಸ್ತಾರೆ ಅಂತ. ಇದು ಯಾವ ಉದ್ದೇಶದಿಂದ ಕಳಿಸ್ತಾರೆ ಅಂತೇಳಿ ಹೇಳುವಂಥದ್ದು ನಮ್ಗಿನ್ನೂ ಅಂದಾಜಾಗಿಲ್ಲ. ನಮ್ಮ ಅಭಿಪ್ರಾಯದ ಪ್ರಕಾರ ಖಾಸಗಿ ಕಂಪನಿಗಳಿಗೆ ಉತ್ತೇಜನ ಕೊಡೋ ಉದ್ದೇಶದಿಂದ, ಏರ್ಟೆಲ್ ಅಥವಾ ಜಿಯೋ ಇಂಥವರಿಗೆ ಉತ್ತೇಜನ ಕೊಡೋ ಉದ್ದೇಶದಿಂದ BSNL ಒಂದು ನಾಶ ಮಾಡುವಂತ ನಿರ್ಧಾರ ಇದು ಅಂತೇಳಿ ಹೇಳುವಂತದ್ದು ನಮ್ದು ಅಭಿಪ್ರಾಯ. ಈ ರೀತಿಯಾಗಿ ಬೇರೆ ಬೇರೆ ಕಾರಣದಿಂದ ಈ VRS ಮತ್ತೊಂದು ಕಡೆ ಗಮನಿಸಬೇಕಾದ್ರೆ ಈ BSNL ತಾವು ಹೇಳಿದಾಗೆ BSNL 5-6 ತಿಂಗಳಿಂದ ಅವರ ಸಂಬಳಗಳು ಬರ್ತಾ ಇಲ್ಲ ಸರಿಯಾಗಿ. ಆದ್ರೂ ಕೂಡ ಒಂದು ಕಡೆಯಲ್ಲಿ ನಿವೃತ್ತಿ ಅಂದ್ರೆ VRS ಅನ್ನು ಘೋಷಿಸಿದ್ರೆ ಇಷ್ಟು ಒಂದು ಜನಕ್ಕೆ ಒಂದು ಹಣ ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವನ VRS ಕೊಡೋದು ಮುಖ್ಯ ಅಲ್ಲ, ಅವನದ್ದು ಭತ್ಯೆ ಕೊಡಬೇಕು, ಅವನಿಗೆ ಬೇಕಾದ ಒಂದು ಸಂಭಾವನೆಯನ್ನು ಎಲ್ಲ ಕೊಡಬೇಕು. ಸಂಬಳ ಕೊಡ್ಲಿಕ್ಕೆ ಆಗದಂತ ಕಂಪನಿಗಳು ಇದನ್ನು ಕೊಡ್ಲಿಕ್ಕೆ ತಯಾರಿರ್ತಾವ. ಇದೇ ಸರ್ಕಾರದ ನೀತಿ ಅಂತ ಹೇಳೋದು ನಾವು. ನಮಗೆ ಅದೇ ಅನುಮಾನ ಇರೋದು. BSNL ಅಂತೇಳಿ ಹೇಳುವಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಕಂಪನಿ. ಅದೇ ಕೇಂದ್ರ ಸರ್ಕಾರ ಇವತ್ತು ಟೆಂಪರರಿ ಇದು ನೌಕರರಿಗೆ 5 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. 5 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಬಾಕಿ ಇಟ್ಕೊಂಡಿದ್ದಾರೆ. ಆದರೆ VRS ಕೊಡ್ಲಿಕ್ಕೆ ಹಣ ಜೋಡಿಸ್ತಾರೆ. ಇದು ಯಾವ ನೀತಿ? ಹೌದು, ಅಂದ್ರೆ ಕಾರ್ಮಿಕ ಪರವಾದ ನೀತಿ ಇವತ್ತು ಸರ್ಕಾರದಲ್ಲಿ ಇಲ್ಲ. ಅದು ಕೇವಲ ಕೆಲವೇ ಜನರನ್ನ ಉತ್ತೇಜನ ಮಾಡುವಂತ, ಖಾಸಗಿ ಕಂಪನಿಗಳಿಗೆ ಪ್ರೋತ್ಸಾಹ ಮಾಡುವಂತ, ಮತ್ತೆ ಆದಷ್ಟು BSNL ಸ್ಟಾಫ್ ಸಂಖ್ಯೆ ಕಡಿಮೆ ಮಾಡಿದ್ರೆ ಅವುಗಳ ಶೇರ್ಗಳನ್ನ ಖಾಸಗಿಯವರಿಗೆ ಮಾರಾಟ ಮಾಡಿ ಆ ಶೇರ್ಗಳ ಮುಖಾಂತರ ಹಣ ಸಂಗ್ರಹ ಮಾಡಬಹುದು ಅನ್ನುವಂತ ಕೆಟ್ಟ ಆಲೋಚನೆ ಇರುವಂತ ಸರ್ಕಾರದಿಂದ ಈ ರೀತಿ ಕೆಲಸ. ಮತ್ತೆ ನೌಕರ ಸಂಖ್ಯೆ ಕಡಿಮೆ ಆಗಿ ಸರ್ವಿಸ್ ಕೂಡ ಹಾಳಾಗ್ತದೆ. ಆಗ ಜನ ಕೂಡ BSNL ಬೇಡ ಅಂತ ಹೇಳಿ ಖಾಸಗಿ ಆ ರೀತಿ ಒಂದು ನಡೀತುಂಟು. ನೋಡಿ, ಸರ್ಕಾರವೇ ಕಾನೂನು ಮಾಡಿದೆ 7ನೇ ತಾರೀಕಿನೊಳಗೆ ಸಂಬಳ ಕೊಡಬೇಕು, ಸಂಬಳ ಕೊಡದಿದ್ರೆ ಕ್ಲೈಮ್ ಹಾಕಿಸಿ ತಗೊಳ್ಬಹುದು ಅಂತ. ಆದ್ರೆ ಅದೇ ಕೇಂದ್ರ ಸರ್ಕಾರ BSNL ನಾನ್ ಪರ್ಮನೆಂಟ್ ವರ್ಕರ್ಗೆ 6 ತಿಂಗಳ ಸಂಬಳ ಕೊಡಲಿಲ್ಲ. ಹೇಗೆ ದಿನ ಈ ರೀತಿಯ ವಿರೋಧಾಭಾಸಗಳು ನಮ್ಮ ದೇಶದ ಇದರಲ್ಲಿ ಇದೆ. ಇಂಥ ಕ್ಲೈಮ್ ಹಾಕಬಹುದು ದಿನ ಅಂತೇಳಿ ಹೇಳುವಂತದ್ದು ಭಾರಿ ಮಹತ್ವ ಅಂತೇಳಿ ಅನ್ಸುತ್ತೆ. ಯಾಕಂದ್ರೆ ಕಾರ್ಮಿಕರೆಲ್ಲ ಇನ್ನಷ್ಟು ಒಗ್ಗಟ್ಟಾಗಿ ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ ಅಂತ ಹೇಳಿ. ಸರ್, ಮತ್ತೊಂದು ಕಡೆಯಲ್ಲಿ ನೀವು ಹೇಳಿದಾಗೆ ಹೊಸ ನೀತಿಗಳು ಜಾರಿಗೆ ಬರ್ತಿದೆ ಅಂತ ಹೇಳಿದ್ರು. ನಾವು ನೀತಿಗೆ ಏಕಾಏಕಿ ಜಾರಿಗೆ ಬರ್ತದಂತೆ. ಏಕಂತ ಹೇಳಿ ಸರ್ಕಾರ ಇಂಥ ನೀತಿಗಳನ್ನು ತರುವಾಗ
ಯಾರು ಉನ್ನತ ತಜ್ಞರಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ CITO ಬೇರೆ ಬೇರೆ ಸಂಘಟನೆಗಳು ಅವರ ಒಂದು ಮಾರ್ಗದರ್ಶನ ಅಥವಾ ಅವರ ಒಂದು ಏನು ಐಡಿಯಾಸ್ ಇರ್ಬೋದು ಏನು ಮತ್ತಿತರ ಏನು ಕೇಳಿಕೊಳ್ಳದೆ ಏಕಾಏಕಿ ಜಾರಿ ಮಾಡ್ತೇವೆ ಅಂತ ಅನಿಸ್ತಾ ಉಂಟಾ? ಅದೇ ನಾವು ಹೇಳೋದು ಈಗ ಸಂವಾದ ಎಂಬುದೇ ಇಲ್ಲ, ಸಂವಾದ ಅನ್ನೋದೇ ಇಲ್ಲ. 44 ಕಾರ್ಮಿಕ ಕಾಯ್ದೆಗಳಿದಾವೆ ಹಿಂದೆ ಬಂದದ್ದು 44. ನಮ್ಮ ದೇಶದಲ್ಲಿ ಕೆಲವು ಒಂದು ಕಾಯ್ದೆ 1826 ಬ್ರಿಟಿಷರ ಕಾಲದ್ದು ಸೇರಿ, ಬ್ರಿಟಿಷ್ ಕಾಲದಲ್ಲೇನೆ 30-35 ಕಾನೂನುಗಳು ಬ್ರಿಟಿಷ್ ಕಾಲದಲ್ಲೇ ಬಂದಿರೋದು. ಆ ಟೈಮ್ ನಲ್ಲಿ ಹೋರಾಟ ಮಾಡಿ ಪಡ್ಕೊಂಡಿರೋದನ್ನ ಇವತ್ತು ಅದನ್ನೆಲ್ಲ ಕ್ಲಬ್ ಮಾಡಿ 4 ಕಾಯ್ದೆ ಮಾಡ್ಬೇಕು ಅಂತಿದ್ದಾರೆ. ಆ 4 ಅದು ಲೇಬರ್ ಕೋಡ್ ಅಂತ. ಆ ಲೇಬರ್ ಕೋಡ್ ಯಾವುದೇ ಕಾನೂನಿನ ರಕ್ಷಣೆ ಅದಕ್ಕಿಲ್ಲ, ಆಯ್ತಾ. ಮತ್ತೆ ಇದನ್ನ ಕನ್ಸಲ್ಟ್ ಮಾಡ್ಲಿಕ್ಕೆ ನೀವು ಹೇಳಿದ್ರಲ್ಲ ಸಂವಾದ ಒಂದು ಬೇಕಾಗತ್ತಲ್ಲ. ಕಾರ್ಮಿಕ ಸಂಘಟನೆ ಬರೀ CITO ಅಲ್ಲ, ಒಟ್ಟು 12 ಕಾರ್ಮಿಕ ಸಂಘಟನೆ ಇದೆ ದೇಶದಾದ್ಯಂತ. ಅದರಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ರಾಜಕೀಯ ಕಣ್ಣೋಟ ಇರುವಂತ ಇವರಿದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕಾರ್ಮಿಕ ಸಂಘಟನೆಗಳು ಒಂದಾಗಿದ್ದಾರೆ. ರಾಜಕೀಯ ಕಣ್ಣೋಟ ಬೇರೆ ಇದ್ರೂ ಕೂಡ ಕಾರ್ಮಿಕರ ದೃಷ್ಟಿ ಇರುವಾಗ ಕಾರ್ಮಿಕರ ಹಿತಾಸಕ್ತಿ ಸಮಸ್ಯೆಗಳು ಒಂದೇ ಎಂಬುದಕ್ಕೆ ಅರ್ಥ ಆಗಿದೆ. ಎಲ್ಲ ಅವರು ಬ್ಯಾಂಕು LIC ನೌಕರರಿಂದ ಹಿಡಿದು ನಾನು ಹೇಳಿದ್ರಲ್ಲ ಬೀಡಿ ಕಾರ್ಮಿಕರನ್ನ ರೆಪ್ರೆಸೆಂಟ್ ಮಾಡುವಂತ CITO ಎಲ್ಲ ವಿಭಾಗದವರು ಇವತ್ತು ಒಂದಾಗಿದ್ದಾರೆ. ಅಂತ ಒಂದಾದ್ರೂ ಕೂಡ ಇವತ್ತು ಸರ್ಕಾರ ಮಾತುಕತೆ ಕರೆದು ಇವತ್ತು ಮೊನ್ನೆ ಜನವರಿ 8-9 2 ದಿವಸ ಮುಷ್ಕರ ಆಗಿದೆ. 20 ಕೋಟಿ ಕಾರ್ಮಿಕರು ಭಾಗವಹಿಸಿದ್ದಾರೆ. ಆದ್ರೆ ಸರ್ಕಾರ ಇನ್ನೂ ಕೂಡ ಒಂದು ಮಾತುಕತೆ ಕರೀಲಿಲ್ಲ. ಮಾತುಕತೆ ಕರೆದು ಅದನ್ನ ಹೇಗೆ ನಿಮ್ಮ ಡಿಮಾಂಡ್ ಏನು ಅದನ್ನ ಹೇಗೆ ಬಗೆಹರಿಸಬಹುದು ಅಂತೇಳಿ ಹೇಳುವಂತ ಇದಿಲ್ಲ. ಅದರಿಂದ ಏನಾಗುತ್ತೆ, ಕಾರ್ಮಿಕರಲ್ಲಿ ಇನ್ನಷ್ಟು ಅತೃಪ್ತಿ ಜಾಸ್ತಿ ಆಗುತ್ತೆ. ಸೊ ಅಂತ ಒಂದು ಪರಿಸ್ಥಿತಿ ಇವತ್ತು ಇದೆ. ಸರ್ಕಾರ ಒಂದು 9 ಕಾನೂನನ್ನ ಇದು ಮಾಡಿ ಒಂದು ಸುರಕ್ಷತಾ ಮಸೂದೆ ಅಂತೇಳಿ ತರ್ಲಿಕ್ಕೆ ಅವ್ರು ಹೊರಟಿದ್ದಾರೆ. 9 ಕಾರ್ಮಿಕ ಕಾನೂನನ್ನ ಕ್ಲಬ್ ಮಾಡಿ ಒಂದು ಸುರಕ್ಷತಾ ಮಸೂದೆ ಅಂತೇಳಿ ಹೇಳಿ ತರಲಿಕ್ಕೆ ಹೊರಟಿದ್ದಾರೆ. ಸೇಫ್ಟಿ ಮೆಜರ್ ಅದರ ಬಗ್ಗೆ. ಅದನ್ನ ನವೆಂಬರ್ 23ನೇ ತಾರೀಕಿಗೆ 2018ನೇ ಇಸ್ವಿನಲ್ಲಿ ಮೀಟಿಂಗ್ ಅಂತೇಳಿ ಹೇಳಿ ನವೆಂಬರ್ 22ಕ್ಕೆ ಒಂದು ನೋಟಿಸ್ ಕೊಟ್ಟಿದ್ದಾರೆ. 24 ಗಂಟೆ ಟೈಮ್ ಕೂಡ ಕೊಡ್ಲಿಲ್ಲ. 24 ಗಂಟೆ 9 ಕಾರ್ಮಿಕ ಕಾಯ್ದೆಯನ್ನ ಕ್ಲಬ್ ಮಾಡಿ ಒಂದು ಕಾಯ್ದೆ ಇಟ್ಟಿದ್ದಾರೆ. ಆ ಒಂದು ಕಾಯ್ದೆ ಮಾಡ್ಲಿಕ್ಕೆ 72 ಪುಟದ ಟಿಪ್ಪಣಿಯನ್ನ ಕಳಿಸಿದ್ದಾರೆ. 23ನೇ ತಾರೀಕಿಗೆ ಮೀಟಿಂಗು, 22ನೇ ತಾರೀಕು ಸಂಜೆ ಆ ನೋಟಿಸ್ ಅನ್ನ ಕಳಿಸ್ತಾರೆ, ಟಿಪ್ಪಣಿಯನ್ನ ಕಳಿಸ್ತಾರೆ. ಅಭ್ಯಾಸ ಮಾಡಬೇಕು, ಮತ್ತೆ ಬರೀ ಓದ್ಲಿಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ 9 ಕಾಯ್ದೆನ ಕ್ಲಬ್ ಮಾಡ್ತಾ ಇರುವಂತದ್ದು. ಸೊ ಅಂದ್ರೆ ಸರ್ಕಾರಗಳು ಕಾರ್ಮಿಕರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ. ಇದೆ ಕೇವಲ ಕಾಟಾಚಾರಕ್ಕೋಸ್ಕರ ಮಾತ್ರನೇ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ನಿಜವಾಗ್ಲೂ ಕಾರ್ಮಿಕರ ಬಗ್ಗೆ ಒಂದು ಅನುಕಂಪ ಆಗ್ಲಿ, ಅವರಿಗೆ ಒಂದು ಕೆಲಸ ಮಾಡ್ಬೇಕು, ಅವರಿಗೆ ಅವ್ರದ್ದೇ ಈ ದೇಶದ ಪ್ರಜೆಗಳು ಅನ್ನುವಂಥ ಭಾವನೆ ಅವರಲ್ಲಿ ಇಲ್ಲ ಅಂತೇಳಿ ಹೇಳುವಂಥದ್ದು ನಾವು ಕಾಣ್ತೇವೆ. ಸರಿ, ಇನ್ನಷ್ಟು ಒಂದು ಚರ್ಚೆ ಮಾಡೋಣ ಸರ್. ಪುಟ್ಟ ವಿರಾಮದ ನಂತರ ನೋಡಿದ್ರಲ್ಲ ವೀಕ್ಷಕರೇ, ಕಾರ್ಮಿಕರ ಕುಂದುಕೊರತೆಗಳು ಏನು, ಸರ್ಕಾರ ಕಾರ್ಮಿಕರಿಗೆ ಎಷ್ಟೆಲ್ಲ ಸ್ಪಂದಿಸ್ತಾ ಇದೆ, ಅವರ ಒಂದು ಹೊಸ ಕಾನೂನುಗಳು ಹೇಗೆ ಜಾರಿ ಮಾಡ್ತಿದೆ ಅಂತ ಇನ್ನಷ್ಟು ನಾವು ಚರ್ಚೆ ವಿಶ್ಲೇಷಣೆ ಮಾಡೋಣ ಒಂದು ಪುಟ್ಟ ವಿರಾಮದ ನಂತರ. ಮತ್ತೊಮ್ಮೆ ಪ್ರೈಮ್ ಟೈಮ್ ಡಿಬೇಟ್ ಈ ಕಾರ್ಮಿಕ ದಿನಾಚರಣೆಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಅತಿಥಿಗಳನ್ನು ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ. ಬಾಲಕೃಷ್ಣ ಶೆಟ್ಟಿ ಅವರಲ್ಲಿ ಹೇಳ್ತಾ ಇದ್ದೀರಿ 9 ಕೋಡ್ಗಳನ್ನು ಮರ್ಜ್ ಮಾಡಿ ಒಂದು ಕಳೆದಿದ್ದಾರೆ. ಇದರಿಂದ ಯಾರಿಗೆ ಲಾಭ ಅಂತ ಹೇಳಿ, ಯಾಕಂತ ಹೇಳಿದ್ರೆ ತುಂಬ ಕಾನೂನು ನೀವು ಹೇಳಿದ್ರೆ 40 ಕಾನೂನುಗಳಿತ್ತು ಬ್ರಿಟಿಷರ ಕಾಲದಿಂದ ಬಂದಂಥ 40 ಕಾನೂನು. ಈಗ ಇನ್ನೊಂದು ಸರ್ಕಾರ ಬರ್ತಿದೆ 9 ಕಾನೂನನ್ನು ಮರ್ಜ್ ಮಾಡಿ. ಇದರಿಂದ ಕಾರ್ಮಿಕರಿಗೆ ಎಷ್ಟು ಲಾಭ ಇದೆ, ಸರ್ಕಾರಕ್ಕೆ ಎಷ್ಟು ಲಾಭ ಇದೆ, ಇದರ ಬಗ್ಗೆ ನಾವು ಅಭ್ಯಾಸ ಮಾಡಿದ ಪ್ರಕಾರ ಇದರಿಂದ ಕಾರ್ಮಿಕರಿಗೆ ಲಾಭ ಹೆಚ್ಚು ಕಡಿಮೆ ಇಲ್ವೇ ಇಲ್ಲ ಅಂತೇಳಿ ಹೇಳ್ಬೋದು. ಮಾಲೀಕರಿಗೆ ಹೆಚ್ಚು ಲಾಭ ಇದೆ. ಉದಾಹರಣೆಗೆ ತಗೊಳ್ಳಿ, ಇಲ್ಲಿ UPCL ಅಂತ ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ಅದರ ಓನರ್ ಯಾರು? ಅದಾನಿ ಕಂಪನಿ. ಅದಾನಿ ಯಾರು? ದೇಶದ ಮಹಾನ್ ಉದ್ದಿಮೆದಾರರಲ್ಲಿ ಒಬ್ರು. ಅವರ ಕಾರ್ಖಾನೆಯಲ್ಲಿ 1000 ಜನ ಕೆಲಸ ಮಾಡ್ತಾರೆ. 1000 ಜನರಲ್ಲಿ
ಸುಮಾರು 900 ಜನ ಗುತ್ತಿಗೆ ಕಾರ್ಮಿಕರು. ಟೆಂಪರರಿ ಅಂದ್ರೆ ಟೆಂಪರರಿ ಅಂತೇಳಿ ಹೇಳಲಿಕ್ಕಾಗಲ್ಲ, ಕಾಂಟ್ರಾಕ್ಟ್ ರೇಟ್. ಸೊ ಅವರಿಗೆ ಹಕ್ಕು ಇಲ್ಲ, ಯಾವುದೇ ಹಕ್ಕುಗಳಿಲ್ಲ. ಕಾಂಟ್ರಾಕ್ಟ್ ಬದಲಾವಣೆ ಮಾಡಿದ್ರೆ ನಾಳೆ ವರ್ಕರ್ಸ್ ಕೂಡ ಬದಲಾವಣೆ ಮಾಡಬಹುದು. ಸೊ ಅಂತ ಪರಿಸ್ಥಿತಿ ಇದೆ. ಇದು ಯಾರಿಗೆ ಲಾಭ ಆಗುತ್ತೆ? ಪರ್ಮನೆಂಟ್ ಆದ್ರೆ ಅವರು ಹಕ್ಕುಗಳಿಗೆ ಹೋರಾಟ ಮಾಡ್ತಾರೆ, ಸಂಬಳ ಜಾಸ್ತಿ ಕೊಡ್ಬೇಕಾಗತ್ತೆ, ಆಮೇಲೆ ಅವರಿಗೆ ಬೇರೆ ಬೇರೆ ಸವಲತ್ತುಗಳನ್ನ ಕೊಡ್ಬೇಕಾಗತ್ತೆ. ಅದು ಅವರಿಗೆ ಇಲ್ಲ. ಇದರಿಂದಾಗಿ ಈಗ ಇನ್ನೊಂದು ಹೊಸ ಕಾನೂನು ತಂದಿದೆ ಯಾರು ಸರ್ಕಾರ, ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ. ಫಿಕ್ಸೆಡ್ ಟರ್ಮ್, ನಿಗದಿತ ಅವಧಿಗೆ ಕೆಲಸ. ನಿಗದಿತ ಅವಧಿ ಅಂದ್ರೆ ಎಷ್ಟು? 6 ತಿಂಗಳು, 1 ವರ್ಷ, 3 ವರ್ಷ, ಇಷ್ಟಕ್ಕೆ ಕೆಲಸ. ಅದ್ರ ನಂತರ ಅವನು ಏನ್ ಮಾಡ್ಬೇಕು? ಈಗ 3 ವರ್ಷ 5 ವರ್ಷ ಕೆಲಸ ಮಾಡಿದ ನಂತರ ಅವನಿಗೆ ಬೇರೆ ಕೆಲಸದ ಆಶ್ವಾಸನೆ ಏನಾದ್ರೂ ಇದೆಯಾ? ಇಲ್ಲ. ಸೊ ಅಂದ್ರೆ ಈ ರೀತಿಯಾಗಿ ಕಾರ್ಮಿಕ ಕಾನೂನನ್ನ ಬದಲಾವಣೆ ಮಾಡೋದ್ರಿಂದ ಯಾರಿಗೆ ಲಾಭ ಆಗುತ್ತೆ? ಕಾರ್ಮಿಕರಿಗಂತೂ ಲಾಭ ಆಗಲ್ಲ, ಬದಲಾಗಿ ಮಾಲೀಕರಿಗೆ ಇದರಿಂದ ಲಾಭ ಆಗುತ್ತೆ ಅಂತ. ಈಗ 9 ಕೋಡ್ ಬಗ್ಗೆ ಹೇಳಿದ್ರಲ್ಲ, 9 ಕೋಡ್ ಒಂದು ಮಾಡ್ತಾ ಇದ್ದಾರಂತೆ. ಅದರಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟ ಕೆಲವು ಕಾನೂನುಗಳು ಇದಾವೆ. ಹಿಂದೆ ದೇವೇಗೌಡರು 1996ರಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಎಡಪಕ್ಷಿಗಳು ಒತ್ತಾಯ ಮಾಡಿ ಈ ಕಟ್ಟಡ ಕಾರ್ಮಿಕರಿಗೆ ಒಂದು ಕಾನೂನು ಬಂತು. ಈಗ ಅದರಿಂದಾಗಿ ಸುಮಾರು ಜನರಿಗೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಅದು ಇದು ಎಲ್ಲ ಸಿಗ್ತಾ ಇದೆ, ಹಲವಾರು ಸವಲತ್ತುಗಳು ಸಿಗ್ತಾ ಇದೆ. 2 ಕಾನೂನನ್ನು ತಂದಿದ್ದಾರೆ. ಕಲ್ಯಾಣ ಮಂಡಳಿಯನ್ನ ಸ್ಥಾಪನೆ ಮಾಡಿ ಅದಕ್ಕೆ ಚಂದ ವಸೂಲಿ ಮಾಡುವಂಥದ್ದು, ಮತ್ತೆ ಕಟ್ಟಡ ನಿರ್ಮಾಣ ಆದ್ರೆ 10 ಲಕ್ಷ ರೂಪಾಯಿಗಿಂತ ಜಾಸ್ತಿ ಕಟ್ಟಡ ನಿರ್ಮಾಣ ಆದ್ರೆ ಅದರ 1% ಅನ್ನ ಸೆಸ್ ರೂಪದಲ್ಲಿ ಕೊಡಬೇಕು ಅಂತೇಳಿ 2 ಕಾನೂನನ್ನ ತಂದಿದ್ದಾರೆ. ಈಗ ಆ ಕಾನೂನನ್ನ ಕ್ಲಬ್ ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಸೇರಿ ಒಂದಕ್ಕೆ ಮಾಡ್ತಾ ಇದ್ದಾರೆ. ಒಂದಕ್ಕೆ ಮಾಡಿ ಆ ಕಲ್ಯಾಣ ಮಂಡಳಿಯಲ್ಲಿ ಇರೋ ಹಣ ಯಾವ್ದಿದೆ ರಾಜ್ಯ ಸರ್ಕಾರದ ಅಧೀನದಲ್ಲಿದೆ. ಸುಮಾರು ಇವತ್ತು 7,500ದಿಂದ 8,000 ಕೋಟಿ ರೂಪಾಯಿ ಹಣ ಇದೆ ಆ ಕಲ್ಯಾಣ ಮಂಡಳಿಯಲ್ಲಿ. ಅದನ್ನ ಕೇಂದ್ರ ಸರ್ಕಾರ ತಗೊಳ್ಳಿಕ್ಕೆ ಹೊರಡ್ತಾ ಇದೆ. ಹಾಗಾದ್ರೆ ಇದರಿಂದ ಲಾಭ ಯಾರಿಗೆ ಆಗ್ತದೆ? ಕಾರ್ಮಿಕರಿಗಂತೂ ಆಗಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ ಕೈಯಲ್ಲಿದ್ರೆ ನಮ್ಗೆ ಒತ್ತಾಯ ಮಾಡಿ ಪಡ್ಕೊಳ್ಳೋದು ಬಾರಿ ಕಷ್ಟ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋದ್ರೆ ನಾವು ಹೇಗೆ ಅವ್ರಿಗೆ ಒತ್ತಾಯ ಮಾಡ್ಬೇಕು, ಹೇಗೆ ಮಾಡ್ಬೇಕು? ಸೊ ಅದರಿಂದ ಇವತ್ತಿನ ಕಾರ್ಮಿಕ ಕಾನೂನುಗಳು ಬದಲಾವಣೆ ಆಗ್ತಾ ಇರುವಂತ ಸನ್ನಿವೇಶದಲ್ಲಿ ಇದು ಕಾರ್ಮಿಕರಿಗೆ ಲಾಭ ಆಗ್ತಾ ಇಲ್ಲ, ಬದಲಿಗೆ ಮಾಲೀಕರಿಗೆ ಲಾಭ ಆಗ್ತಾ ಇದೆ. ಆ ನೀತಿಯನ್ನ ಸರ್ಕಾರ ತರಲಿಕ್ಕೆ ಹೊರಟಿದೆ ಅಂತೇಳಿ ಹೇಳುವಂತದ್ದನ್ನ ಹೇಳಿ. ಸರ್, ಮತ್ತೊಂದು ನಾವು ಗಮನಿಸಬೇಕಾದ್ರೆ ಸವಲತ್ತುಗಳ ಬಗ್ಗೆ ಹೇಳಿದ್ರು ಅವರು. ಈಗ ಸವಲತ್ತುಗಳನ್ನು ಬಗ್ಗೆ ಹೇಳುವುದಾದ್ರೆ PF ಇರ್ಬೋದು, ESI, ಪೆನ್ಷನ್, ಇದು ಹಲವಾರು ರೀತಿಯದ್ದಿದೆ. ಇದೆಲ್ಲ ಕಾರ್ಮಿಕರಿಗೆ ಆಗಲಿ ಅಸಂಘಟಿತ ಕಾರ್ಮಿಕರಿಗಾಗಲಿ ಯಾವ ರೀತಿ ದೊರೆಯುತ್ತದೆ ಅಂತ ಹೇಳಿ ನೋಡಿ. ESI ಹಿಂದೆ ಕೆಲವು ಪ್ರದೇಶಗಳಿಗೆ ಸೀಮಿತವಾಗಿತ್ತು. ಈಗ ಇಡೀ ದೇಶದ ಪ್ರತಿ ಗ್ರಾಮಕ್ಕೂ ಅದು ಅನ್ವಯ ಆಗ್ತದೆ. ಒಂದು ಸಂಸ್ಥೆಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸ ಮಾಡೋದಿದ್ರೆ ಅಲ್ಲಿ ESI ಅನ್ವಯ ಆಗಲೇಬೇಕು. ಆ 10 ಕಾರ್ಮಿಕರಂದರೆ ಒಂದಿನ ಕೆಲಸ ಮಾಡಿದ್ರು ಅವರ ಪ್ರಕಾರ ಕಾರ್ಮಿಕನ ಲೆಕ್ಕಕ್ಕೆ ಬರ್ತಾನೆ. ತಿಂಗಳಿಗೆ 1 ದಿನ ಕೆಲಸ ಮಾಡಿದ್ರು ಅವನು ಅವರು ESI ಸ್ಟಾರ್ಟ್ ಮಾಡಲೇಬೇಕು. PFನಲ್ಲಿ 20 ಜನಕ್ಕಿಂತ ಹೆಚ್ಚಿರಬೇಕು. ಅದು ಇಡೀ ದೇಶಕ್ಕೆ ಅನ್ವಯ ಆಗ್ತದೆ. ಆದರೆ ಇವತ್ತು ಕೂಡ ನಾನು ಭಾಳ ಧೈರ್ಯದಲ್ಲಿ ಹೇಳಬಲ್ಲೆ, ಒಂದು 15-20% ಸಂಸ್ಥೆಗಳಲ್ಲಿ ESI ಇಲ್ಲ, PF ಇಲ್ಲ. ಯಾಕೆಂದರೆ ಅದನ್ನು ಸೂಪರ್ವಿಷನ್ ಮಾಡೋರು ಯಾರೂ ಇಲ್ಲ. ಆ ವಿಭಾಗ ಇವತ್ತು ನಿಷ್ಕ್ರಿಯ ಆಗಿದೆ. ನಾವು ಟಾಪ್ ಲೆವೆಲ್ ಒಬ್ಬರು ಆಫೀಸರಲ್ಲಿ ಮಾತಾಡೋಕೆ ಅವರು ಹೇಳಿದರು, ನಮಗೆ ಓರಳಿ ಆದೇಶ ಕೊಟ್ಟಿದ್ದಾರೆ, ಯಾವುದೇ ಮಾಲೀಕರನ್ನು ನೀವು ತರಾಟೆ ತಗೊಳ್ಬಾರದು, ನಿಮಗೆ ನಿರ್ದಿಷ್ಟ ದೂರು ದಾಖಲೆಗಳನ್ನು ಒದಗಿಸಿಕೊಟ್ರೆ ಮಾತ್ರ ನೀವು ಮುಂದುವರಿಬೇಕು. ನಿಮ್ಮ ವಿರುದ್ಧ ಅಂದರೆ ಎಲ್ಲ ಅದು ರಾಜ್ಯ ಮಟ್ಟಕ್ಕೆ ಅನ್ವಯ ಆಗುವಂಥದ್ದೇ, ಯಾವುದೇ ತಕರಾರು ಬರಬಾರದು. ಹಾಗಾಗಿ ನಾವು ಏನು ಮಾಡೋದಿಲ್ಲ, ನಿಮಗೆ ಇದ್ದರೆ ದೂರು ಕೊಡಿ, ಆಧಾರ ಕೊಡಿ, ನಾವು ವಿಚಾರಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಅದನ್ನು ಫಾಲೋಅಪ್ ಮಾಡೋ ಬಗ್ಗೆ ಸರ್ಕಾರಗಳು ಇವತ್ತು ನಿಷ್ಕ್ರಿಯ ಆಗಿದೆ. ಅವರಿಗೆ ತೊಂದರೆ ಕೊಡೋದು ಬೇಡ. ಇವತ್ತು ಕೂಡ ಮತ್ತು ನಮ್ಮ ಜಿಲ್ಲೆಯಲ್ಲಿ ನಮಗೆ ಅನುಭವ ಇದೆ, 8-10 ತಿಂಗಳು PF ವಂತಿಗೆಯನ್ನು ಕಟ್ಟದ ಮಾಲೀಕರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನಾವು ದೂರು ಕೊಟ್ಟರು ಕೂಡ ಅವರು ಏನೋ ಸಬೂಬು ಹೇಳಿಕೊಂಡು ಅದನ್ನು ಮುಂದೆ ಹಾಕ್ತಾರೆ ಹೊರತು ವಸೂಲಿ ಕ್ರಮಕ್ಕೆ ಈ ಇಲಾಖೆಗಳು PF ಇಲಾಖೆ ಅಥವಾ ESI ಇಲಾಖೆ ಹೋಗುವುದಿಲ್ಲ. ಇಂಥ ಸಮಸ್ಯೆ ಗಂಭೀರವಾಗಿಂಟು. ಮತ್ತು ESIಯಲ್ಲಿ ಕ್ಯಾಶ್ಲೆಸ್ ಸಿಸ್ಟಮು
ಇಂಥ ಕಾನೂನು ಅವರ ಸಿಸ್ಟಮ್ನಲ್ಲಿ ಉಂಟು. ಆದರೆ ಹೆಚ್ಚಿನ ಆಸ್ಪತ್ರೆಗಳು ಅದನ್ನು ಒಪ್ಪುವುದಿಲ್ಲ. ಯಾಕೆಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಟ್ಟರೆ ಒಬ್ಬನ ಒಂದು ಟ್ರೀಟ್ಮೆಂಟ್ ಖರ್ಚು ಸರ್ಕಾರದ ದರದಂತೆ 1 ಲಕ್ಷ ರೂಪಾಯಿ ಆದರೆ ಆ 1 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಸರ್ಕಾರ ಮಾಡಬೇಕು. ಅದು ಬಿಡುಗಡೆ ಆಗುವಾಗ ಅವ್ರು ಹೇಳ್ತಾರೆ 6 ತಿಂಗಳಾಗ್ತದೆ, 8 ತಿಂಗಳಾಗ್ತದೆ, 1 ವರ್ಷ ಆದದ್ದು, 2 ವರ್ಷ ಆದದ್ದು ಉಂಟು. ನಮಗೆ ಅಷ್ಟು ಹೊರಲಿಕ್ಕೆ ಸಾಧ್ಯ ಇಲ್ಲ. ನೀವು ಕ್ಯಾಶ್ ಕೊಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಬಿಲ್ ಕೊಡ್ತೇವೆ, ನೀವು ಅಲ್ಲಿಂದ ಕ್ಲೈಮ್ ಮಾಡಿಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಕ್ಯಾಶ್ ಕೊಡಲಿಕ್ಕೆ ಒಬ್ಬ ಬೀಡಿ ಕಾರ್ಮಿಕನಿಗೆ ಅಥವಾ ಒಬ್ಬ ಕಟ್ಟಡ ಕಾರ್ಮಿಕನಿಗೆ ಅಥವಾ ಒಬ್ಬ ಕ್ಯಾಶಿಯೋ ಕಾರ್ಮಿಕನಿಗೆ 1 ಲಕ್ಷ ರೂಪಾಯಿ ಎಲ್ಲ ಒಂದು ಸಲ ಖರ್ಚು ಮಾಡೋದು ಅವರಿಗೆ ಅಸಾಧ್ಯವಾದ ಪರಿಸ್ಥಿತಿ. ಇಂಥ ಒಂದು ಗಂಭೀರವಾದ ವ್ಯವಸ್ಥಿತ ಸಮಸ್ಯೆಗಳಲ್ಲಿವೆ. ಈ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ಪರಿಹಾರ ಸರ್ಕಾರ ರಾಜ್ಯ ಆಗಲಿ ಕೊಡೋದಿಲ್ಲ. ಅಲ್ಲಿರೋದು ಮತ್ತೊಂದು ಗಂಭೀರವಾದ ನಮ್ಮ ಪ್ರಕಾರ ಒಂದು ಅವ್ಯವಸ್ಥೆ ಏನಂದರೆ ಔಷಧ ಆಸ್ಪತ್ರೆಗೆ ಸಂಬಂಧಪಟ್ಟ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರ ನೋಡಿಕೊಳ್ಳುವುದು, ESIಗೆ ಎನ್ರೋಲ್ಮೆಂಟ್ ಮಾಡುವಂಥದ್ದು ಮತ್ತು ಚಂದ ಕಲೆಕ್ಟ್ ಮಾಡೋದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಿಂದ ಅನುದಾನ ರಾಜ್ಯಕ್ಕೆ ಬರ್ತದಂತೆ. ಅದು ಯಾವಾಗ ಬರ್ತದೆ, ಹೇಗೆ ಬರ್ತದೆ, ಇವರು ಅದನ್ನು ಏನು ಮಾಡ್ತಾರೆ ಅಂತ ಎರಡು ದೋಣಿಯ ಪ್ರಯಾಣಿಕನ ಹಾಗೆ ಆಗಿದೆ. ಅವ್ರ ಜವಾಬ್ದಾರಿ ಇವ್ರ ಜವಾಬ್ದಾರಿ ಗೊತ್ತಿಲ್ಲ. PFನಲ್ಲಿ ಆ ಸಮಸ್ಯೆ ಇಲ್ಲ. PFನಲ್ಲಿ ಇತರ ವಿಚಾರ ಉಂಟು. ಆದರೆ ಈ ವಸೂಲಿಯ ಬಗ್ಗೆ ಮತ್ತು PF ಅನುಷ್ಠಾನಗೊಳಿಸೋ ಬಗ್ಗೆ ಬಹಳ ಗಂಭೀರವಾದ ಸಮಸ್ಯೆ ಇದುಂಟು. PFನ ಇಲಾಖೆ ಕೂಡ ಅಷ್ಟು ನೋಡ್ತಾ ಇಲ್ಲ. ಮತ್ತು ಈಗೆಲ್ಲ ಆನ್ಲೈನ್ ಆಗಿದೆ. ಒಂದು ಸಮಸ್ಯೆ ಅದೇನೆಂದರೆ ಆನ್ಲೈನ್ ಉತ್ತಮ ಇರ್ಬೋದು, ಆದರೆ ಒಂದು ಕಾರ್ಕಳ ತಾಲೂಕಿನ, ಕುಂದಾಪುರ ತಾಲೂಕಿನ ಅಥವಾ ಉಡುಪಿ ಒಂದು ಹಳ್ಳಿಯಲ್ಲಿದ್ದ ಒಂದು ಕಾರ್ಖಾನೆಯಲ್ಲಿ PF ಹೋಲ್ಡರ್ ಮೆಂಬರ್ ಇದ್ದರೆ ಅವನು ಎಲ್ಲಿ ಹೋಗಿ ಆನ್ಲೈನಲ್ಲಿ ಹುಡುಕ್ಬೇಕು ಅವನ ಅಕೌಂಟ್ ಹೇಗೆ ಉಂಟು, ಏನೂ ಇದಾಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ಕೂಡ ಬಂದಿದೆ. ವಿದ್ಯಾಭ್ಯಾಸ ಇಲ್ಲದ ಜನ ನಮ್ಮ ದೇಶದಲ್ಲಿ ತುಂಬ ಸಂಖ್ಯೆಯಲ್ಲಿದ್ದಾರೆ. ಅದಕ್ಕೆ ಹೊಣೆ ಯಾರು? ಆಳುವರು, ಸರ್ಕಾರವೇ ಹೊಣೆ. ಕಾರ್ಮಿಕ ಸಂಘಟನೆಗಳು ತುಂಬಾ ಇದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಕೇವಲ ದುಡಿಯುವುದು ಮಾತ್ರ. ಅದು ಆನ್ಲೈನ್ ಆಗಲಿಕ್ಕೆ ಎಂಥದ್ದು ಗೊತ್ತಿಲ್ಲ ಅವರಿಗೆ. ಎಲ್ಲಿ ಸೈಬರ್ ಕೆಫೆಗೆ ಹೋಗಿದ್ರೆ ಏನು ಸೈಬರ್ ಕೆಫೆ ಅಂತ ಕೆಲವರು ಭಾಳಷ್ಟು ಜನ ಇದ್ದಾರೆ. ಅಂಥದ್ದೆಲ್ಲ ಸಮಸ್ಯೆಗಳುಂಟು. ಸರ್ಕಾರ ಎಲ್ಲವನ್ನು ಈ ಎಂಥದ್ದು ಮ್ಯಾನೇಜ್ಮೆಂಟ್ ಅಥವಾ ಈ ಅಡ್ಮಿನಿಸ್ಟ್ರೇಷನ ಎಂಥದ್ದು ಒಂದು ಉಂಟಲ್ಲ ಅದು ಮಾಡ್ತಾ ಹೋಗ್ತದೆ. ಅದು ಈಗ ಒಂಥರ ನಗೆಪಾಟ್ಲಿನ ಸಮಸ್ಯೆ. ಏನು ಮಾಡೋದು? ಹಣ ಬೇಡ, ಎಷ್ಟು ಜನ ಬೇಡ ಅಂದರೆ ಬಿಡೋರು ಇದ್ದಾರೆ. ಪೆನ್ಷನ್ ಬಗ್ಗೆ ಅಂದರೆ ನೋಡಿ, PF ಪೆನ್ಷನ್ ಕೂಡ ತೃಪ್ತಿಕರವಾಗಿಲ್ಲ. ಅಲ್ಲಿ ಗರಿಷ್ಠ ಪೆನ್ಷನ್ ಈಗ ಸಿಗುವುದು 2,500-3,000 ಏನೋ. ಅದು ಮೊನ್ನೆ ಒಂದು ಹೊಸ ಅಮೆಂಡ್ಮೆಂಟ್ ತಂದಿದ್ದಾರೆ. 15,000ಕ್ಕಿಂತ ಹೆಚ್ಚು ವೇತನ ಇದ್ದರೆ ಅವನಿಗೆ ಹೆಚ್ಚು ಪೆನ್ಷನ್ ಕೊಡ್ಬೋದು ಅಂತ ಹೇಳ್ಕೊಂಡು. ಆದರೆ ಅದು ಮುಂದಕ್ಕೆ ಅನ್ನೋ ಆಗ್ತದೆ, ಹಿಂದೆಯೂ ಕೂಡ ಅನ್ನೋ ಆಗ್ತದೆ ಗೊತ್ತಿಲ್ಲ. ಕೆಲವು ಖಾಸಗಿ ಸಂಸ್ಥೆಗಳಲ್ಲಿ 15,000ಕ್ಕಿಂತ ಹೆಚ್ಚು ವೇತನ ಇದ್ದರು ತುಂಬ ಜನ ಇದ್ದಾರೆ, ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ. ಅದು ಬಂದು ಅನ್ಕೊಂಡ್ರೆ ಇಲ್ಲದ್ರೆ ಪೆನ್ಷನ್ ಇರೋದಷ್ಟೇ. ಈಗ ಅಲ್ಲಿ ಕನಿಷ್ಠ ಪೆನ್ಷನ್ 1,000 ರೂಪಾಯಿ ಅಂತ ಆಗಿದೆ. ಅದನ್ನು ನಾವು 6,000 ಕೇಳ್ತೇವೆ. ಅದು ಆದರೆ PFಗೆ ನಷ್ಟ ಅಲ್ಲ. PFನಲ್ಲಿ ಬೇಕಾದಷ್ಟು ಫಂಡ್ ಉಂಟು. ಈಗ ಕೇಂದ್ರ ಸರ್ಕಾರ ಅದನ್ನು ಕೂಡ ಕಣ್ಣು ಹಾಕಿದೆ. PFನಲ್ಲಿರುವಂಥ ಒಂದು ನಿಧಿ ಉಂಟು, ಆ ನಿಧಿಯನ್ನು ಬ್ಯಾಂಕ್ಗಳಿಗೆ ಬಿಡುಗಡೆ ಮಾಡಬೇಕು ಅಂತ. ಬ್ಯಾಂಕ್ಗಳಿಗೆ ಮತ್ತೆ ಶೇರ್ ಮಾರ್ಕೆಟ್ಗೆ ಈಗಾಗಲೇ 5% ಇದನ್ನ ಶೇರ್ ಮಾರ್ಕೆಟ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಶೇರ್ ಮಾರ್ಕೆಟ್ ಬಂದ್ರೆ ಅದು ಲಾಭ ಬರ್ತದ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಅದು ಬೇರೆ ಆಗಿದೆ. ಇನ್ನೊಂದು ಪ್ರಮುಖವಾದ ಅಂಶ, ಈ ಕೇಂದ್ರ ಸರ್ಕಾರ ಇತ್ತೀಚೆಗೆ ಚುನಾವಣೆಗಿಂತ ಮೊದಲು ಅನೌನ್ಸ್ ಮಾಡಿದ್ರು 3,000 ಪೆನ್ಷನ್ ನಾವೆಲ್ಲ ಹೊಸ ಪೆನ್ಷನ್ ಸ್ಕೀಮ್, ಕೊಡ್ತೀವಿ, ಪ್ರತ್ಯೇಕ ಪೆನ್ಷನ್ ಸ್ಕೀಮ್. ಅದು ಇದರಲ್ಲಿ ಪ್ರಶ್ನೆ ಏನಂದ್ರೆ ಅದಕ್ಕೆ ಯಾವುದೇ ಕಾನೂನಿನ ಬೆಂಬಲ ಇಲ್ಲ. ಕಾನೂನಿನ ಬೆಂಬಲ ಇದ್ರೆ ಅದನ್ನು ಹೋರಾಟ ಮಾಡಿ ಕಾನೂನಿನ ಮುಖಾಂತರ ತಗೊಳ್ಬಹುದು. ಇದು ಕಾನೂನಿನ ಬೆಂಬಲ ಕೇವಲ ಪ್ರಣಾಳಿಕೆಯಲ್ಲಿ ಮಾತ್ರ. ಪ್ರಣಾಳಿಕೆ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕ ಆದಾಗ ಏನಾಗುತ್ತೆ, ಈ ಸರ್ಕಾರ ಅನೌನ್ಸ್ ಮಾಡಿದ್ದು ಈ ಸರ್ಕಾರ ಇದ್ರೂ ಕೂಡ ಅವ್ರು ನಾಳೆ ಅದನ್ನ ಮುಂದುವರಿಸದೇ ಇರ್ಬೋದು, ಒಂದು ಪಾಯಿಂಟ್. ಅಥವಾ ಬೇರೆ ಸರ್ಕಾರ ಬಂದ್ರೆ ಅದನ್ನ ಮಾಡದೇ ಇರ್ಬೋದು. ಕಾನೂನಾತ್ಮಕವಾಗಿ ಇದ್ದದಿದ್ದೆ ಯಾವುದೇ ಸರ್ಕಾರ ಬಂದ್ರೂ ಮಾಡಬೇಕು. ಇದು ಒಂದು. ಎರಡನೇದಾಗಿ ಪ್ರಮುಖವಾಗಿ ಇದರಲ್ಲಿ ದೊಡ್ಡ ಲ್ಯಾಪ್ಸ್ ಏನಂದ್ರೆ 18 ವರ್ಷದಿಂದ 40 ವರ್ಷದವರೆಗೆ ಅವರು ಎನ್ರೋಲ್ ಮಾಡಬಹುದು. ಈಗ ಪ್ರಶ್ನೆ, ಪೆನ್ಷನ್ ಯಾರಿಗೆ ಬೇಕು? ಪೆನ್ಷನ್ ಏಜ್ ಆದವ್ರಿಗೆ ಬೇಕಾಗತ್ತೆ. ಆದ್ರೆ 40 ವರ್ಷದ ನಂತರ 41 ವರ್ಷ ಆದವರಿಗೆ ಪೆನ್ಷನ್ ಸ್ಕೀಮಿಗೆ ಸೇರ್ಲಿಕ್ಕೆ ಅವಕಾಶನೇ ಇಲ್ಲ. ಒಂದು ಕರೆ ಇದೆ, ನೋಡೋಣ. ಹಲೋ, ಸರ್ ತಮ್ಮ ಹೆಸರು, ಎಲ್ಲಿಂದ? ಹೇಳಿ ಸರ್, ಹೇಳಿ, ಮಾತಾಡಿ. ಮಾತಾಡಿ ಸರ್, ಕೇಳಿಸ್ತದೆ ನಿಮ್ಮ. ಕಾರ್ಮಿಕರು ಅಂತ ಹೇಳ್ತಾರೆ. ರಾಜಕೀಯದವರು
ಇದು ಆಫರ್ ಇರುವುದು ಕೃಷಿಕರಿಗೆ ಮತ್ತು ದಲಿತರಿಗೆ. ಹ್ಮ್ ಇಲೆಕ್ಷನ್ ಬರುವಾಗ ಇಬ್ಬರಿಗೆ ಆದ್ರೆ ಕಾರ್ಮಿಕರ ಲೆಕ್ಕನೇ ಇಲ್ಲ. ಹ್ಮ್ ಪ್ರತಿಯೊಂದನ್ನು ಈ ಕಾರ್ಮಿಕರಿಂದ ಟ್ಯಾಕ್ಸ್ ತೆಗೆದುಕೊಂಡು ಅವರಿಗೆ ಅನುದಾನ ಕೊಡುವುದು. ಹ್ಮ್ ರಾಜಕೀಯ ವ್ಯವಸ್ಥೆ ಹ್ಮ್ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಹ್ಮ್ ಕಾರ್ಮಿಕರ ವಿಷಯ ಮಾತ್ರ ಮಾತಾಡುದು. ಹ್ಮ್ ಇಲ್ಲಿ PF PSI ಎಲ್ಲಿಗೆ ಹೋಗ್ಬೇಕಂತ ಯಾರಿಗೂ ಗೊತ್ತಿಲ್ಲ, ಕಟ್ ಮಾಡ್ತಾರೆ. ಹ್ಮ್ ಈಗ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ 1,000 ರೂಪಾಯಿ ಕಟ್ ಮಾಡ್ತಾರೆ. ಹ್ಮ್ ಏನಂತ ವಿಷಯ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಹ್ಮ್ ಏನು ಮಾಡ್ಬೇಕು ಅದನ್ನು. ಹ್ಮ್ ಆಸ್ಪತ್ರೆ ಹೋದ್ರೆ ಅಲ್ಲಿಲ್ಲ, ಹ್ಮ್ ಅಲ್ಲಿ ಕಟ್ಟಾಗ್ತದೆ. ಹ್ಮ್ ಏನಂತ ಇಲ್ಲ. ಕಾರ್ಮಿಕರಿಗೆ ಏನುಂಟು, ಹ್ಮ್ ಎಷ್ಟು ಗಲಭೆ ಆಗ್ತದೆ, ಎಷ್ಟು ಸ್ಟ್ರೈಕ್ ಮಾಡ್ತಾರೆ, ಏನುಂಟು. ಹ್ಮ್ ಇಬ್ಬರಿಗೆ ಮಾತ್ರ ದೇಶದಲ್ಲಿ, ಹ್ಮ್ ಕೃಷಿಕರಿಗೆ ದಲಿತರಿಗೆ ಹ್ಮ್ ಓಟಿನ ಮುಂಚೆ ಹ್ಮ್ ಮತ್ತೆ ಬರ್ತಾರೆ, ಎಲ್ಲ ಗೊತ್ತಿಲ್ಲ, ಬರ್ತಾರೆ. ಹ್ಮ್ ಮತ್ತೆ ಯಾರಿಗೆ ಉಂಟು ಹೇಳಿ ಕಾರ್ಮಿಕರಿಗೆ? ಸರಿ, ಸರಿ. ಯಾವಾಗ ಸಿಕ್ಕಿದೆ? ಸರಿ, ಒಟ್ಟು ಸೇರುವ ಎಲ್ಲ ಯಾವ್ದ್ರಲ್ಲಿ ಸಿಕ್ಕಿದೆ ಕಾರ್ಮಿಕರಿಗೆ? ಮತ್ತೆ ಉಳಿದವರೆಲ್ಲ ಕಾರ್ಮಿಕರೇ. ಹ್ಮ್ ಎರಡನ್ನು ಬಿಟ್ಟು ಮಾತ್ರ ಅದರಲ್ಲಿ ಕಾರ್ಮಿಕರು ಇರ್ಬೋದು. ಹ್ಮ್ ಪ್ರೋತ್ಸಾಹ ಸರ್ಕಾರ ಕೊಡುವುದು ಇಬ್ಬರಿಗೆ ಮಾತ್ರ. ಹ್ಮ್ ಸರಿ ಸರ್, ಸರಿ. ನಾವೆಲ್ಲ ಒಟ್ಟು ಸೇರುವ. ಇವರ ಹೇಳಿದ ಅಂಶಕ್ಕೆ ಓಟು ಬೇಡುವ ಇವರಿಗೆ. ಓಕೆ ಸರ್, ಓಕೆ, ಅದರ ಬಗ್ಗೆ ಚರ್ಚೆ ಮಾಡ್ತೇವೆ. ಮತ್ತು ಕೃಷಿಕರ ಓಟು ಮಾತ್ರ ಬೇಕಾ ಈ ರಾಜಕೀಯದವರಿಗೆ? ಹ್ಮ್ ಸರಿ ಸರ್, ಸರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಕೃಷಿಕರಿಗೆ ಮತ್ತೆ ದಲಿತರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಕಾರ್ಮಿಕರಿಗೆ ಕೊಡ್ತಾ ಇಲ್ಲ ಅನ್ನುವಂತ ಅಭಿಪ್ರಾಯ ಹೇಳ್ತಾರೆ. ಹೌದು. ಅದರಲ್ಲಿ ಕೃಷಿಕರಿಗೆ ಮತ್ತೆ ದಲಿತರಿಗೆ ಮಾತ್ರ ಅಲ್ಲ, ಯಾರಿಗೂ ಕೊಡ್ತಾ ಇಲ್ಲ ಅನ್ನುವಂಥದ್ದೇ ನಮ್ದಿದು. ನಮ್ಮದು ಮೇಯ್ನ್ ಆಗಿ ಹೇಳುವಂಥದ್ದು ಕಾರ್ಮಿಕರು ಮತ್ತೆ ಕೃಷಿಕರು, ಇವರು ಉತ್ಪಾದನೆ ಮಾಡುವಂತ ವಿಭಾಗ. ಉತ್ಪಾದನೆ ಮಾಡುವಂತದ್ದು ಕಾರ್ಮಿಕರು ಒಂದು ಕಡೆ, ಫ್ಯಾಕ್ಟರಿಯಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಉತ್ಪಾದನೆ ಮಾಡೋದು ಕಾರ್ಮಿಕರು, ಹೊಲದಲ್ಲಿ ಬೆಳೆ ಬೆಳೆಯುವಂತದ್ದು ಉತ್ಪಾದನೆ ಮಾಡೋದು ರೈತರು. ಅಂದ್ರೆ ಸಂಪತ್ತನ್ನ ಸೃಷ್ಟಿ ಮಾಡುವ ವಿಭಾಗ ಇವರು, ರೈತರು ಮತ್ತೆ ಕಾರ್ಮಿಕರು. ದಲಿತರಲ್ಲಿ ಹಂಚಿ ಹೋಗಿರ್ಬೋದು. ದಲಿತರು ಕೃಷಿಕರಲ್ಲೂ ಇದ್ದಾರೆ, ಕಾರ್ಮಿಕರಲ್ಲೂ ಇದ್ದಾರೆ. ಅಭಿವೃದ್ಧಿಗಾಗಿ ಪ್ರತ್ಯಕ್ಷ ಆಗ್ಲಿ ಪರೋಕ್ಷವಾಗಿ ಒಂದು ದುಡಿತಾರೆ ಅಂತ ದುಡಿಯೋ ಜನ ಬಹುತೇಕ ಅವರು ದಲಿತರು ಯಾರಿದ್ದಾರೆ, ಬಹುತೇಕ ಅವರು ದುಡಿಯೋ ಜನವೇ. ಈಗ ಪ್ರಶ್ನೆ ಏನಂದ್ರೆ, ಈ ಸಂಪತ್ತನ್ನ ಸೃಷ್ಟಿ ಮಾಡುವವರಿಗೆ ನಿಜವಾಗಿ ಅದು ಸಂಪತ್ತು ಸೃಷ್ಟಿ ಮಾಡಿದವರಿಗೆ ಸಿಗ್ತಾ ಇಲ್ಲ. ಬದಲಾಗಿ ಯಾರು ಸೃಷ್ಟಿ ಮಾಡಿಸ್ಕೊಳ್ತಾರೆ ಅವರಿಗೆ ಮಾತ್ರ ಅವರ ಸಂಪತ್ತು ವೃದ್ಧಿ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸರಿ ಮೇ ದಿನಾಚರಣೆ ಮಾಡುವಾಗ ನಾವು, ಯಾಕಂದ್ರೆ ಕಾರ್ಮಿಕರ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಾ ಇದೀವಿ, ಯಾಕಂದ್ರೆ ಇವತ್ತು ಮೇ ದಿನಾಚರಣೆ. ಸೊ ಮೇ ದಿನಾಚರಣೆ ಮಾಡುವಾಗ ವರ್ಲ್ಡ್ ಫೆಡರೇಷನ್ ಆಫ್ ಟ್ರೇಡ್ ಯೂನಿಯನ್ಸ್, ಜಾಗತಿಕ ಮಟ್ಟದಲ್ಲಿ ಒಂದು ಕಾರ್ಮಿಕ ಸಂಘಟನೆ ಇದೆ, CITU ಅದರೊಟ್ಟಿಗೆ ಸೇರ್ಕೊಂಡಿದೆ. ಅವರೊಂದು ಕರೆ ಕೊಟ್ಟಿದ್ದಾರೆ, ಏನಂದ್ರೆ ಸಂಪತ್ತನ್ನ ಸೃಷ್ಟಿ ಮಾಡಿದವರಿಗೆ ಸಂಪತ್ತು ಸೇರ್ಬೇಕು ಅನ್ನುವಂತ ಕರೆಯನ್ನ ಕೊಟ್ಟಿದ್ದಾರೆ. ಅದು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಅಂತ. ಆ ಪ್ರಚಾರ ಮಾಡಿದ ಕೂಡಲೇ ಜಾರಿ ಆಗತ್ತೆ ಅಂತೇಳಿ ಅಲ್ಲ, ಆದ್ರೆ ಆ ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ಹೇಳುವಂಥದ್ದು ಇದನ್ನ ಏನ್ ಮಾಡಿ, ಅಂದ್ರೆ ಯಾರು ಉತ್ಪಾದನೆಯನ್ನ ಮಾಡ್ತಾರೆ, ಕೃಷಿಕರಾಗ್ಲಿ ಕಾರ್ಮಿಕರಾಗ್ಲಿ, ಅವರಿಗೆ ಆ ಸಂಪತ್ತು ಸೇರ್ಬೇಕು ಅನ್ನುವಂಥ ಒಂದು ಘೋಷಣೆಯಲ್ಲಿ ಇದರಿಂದ ಈ ಬಾರಿಯ ಮೇ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅನ್ನುವಂಥ ಕರೆಯನ್ನ ಕೊಟ್ಟಿದ್ದಾರೆ. ಸೊ ಅವರು ಹೇಳುವಂಥದ್ದು ಸರಿ ಇದೆ. ಸೊ ಅಂದ್ರೆ ಕೃಷಿಕರಿಗೆ ಮತ್ತು ದಲಿತರಿಗೆ ಮಾತ್ರ ಸಿಗ್ತಾ ಇರೋದು ಅಂತ ಹೇಳಿ ಅಲ್ಲ, ಯಾರಿಗೂ ಸಿಗ್ತಾ ಇಲ್ಲ. ದುಡಿಸಿಕೊಳ್ಳುವವರಿಗೆ ಅಂದ್ರೆ ಕೆಲವೇ ಜನರಿಗೆ ಅದು ಸಿಗ್ತಾ ಇದೆ ಇವತ್ತಿನ ವ್ಯವಸ್ಥೆಯಲ್ಲಿ ಅಂತೇಳಿ ಹೇಳುವಂಥದ್ದು. ಮತ್ತೊಂದು ಒಂದು ರಿಪೋರ್ಟ್ ಇದೆ, ಒಬ್ಬ 100 ರೂಪಾಯಿ ಸಂಪತ್ತು ಸೃಷ್ಟಿ ದುಡಿಮೆ ಹಾಕಿ ಆ 100 ರೂಪಾಯಿ ಅವನ ಶ್ರಮದಿಂದ ಉತ್ಪಾದನೆ ಆದರೆ ಕಚ್ಚಾ ಮಾಲೆಲ್ಲ ಬೇರೆನೇ ಇರ್ತದೆ. ಆದರೆ ಅವನಿಗೆ ಸಿಗೋದು 34-36 ರೂಪಾಯಿಗಳು ಮಾತ್ರ, ಬಾಕಿ ಹಣ ಎಲ್ಲ ಮಾಲೀಕನಿಗೆ ಹೋಗ್ತದೆ. ಆ ಶ್ರಮಕ್ಕೆ ಸರಿಯಾಗಿ ಪ್ರತಿಫಲ ದುಡಿಮೆಗಾರನಿಗೆ ಸಿಗುವುದಿಲ್ಲ. ಅದರಿಂದಾಗಿ ದುಡಿಮೆಗಾರನಾಗೇ ಇದ್ದಾನೆ, ಮಾಲಕ ಶ್ರೀಮಂತನಾಗಿ ಬೆಳೀತಾ ಇದ್ದಾನೆ. ವರ್ಷ ಕೋಟ್ಯಾಧಿಪತಿಗಳು, ಶತಕೋಟಿಪತಿಗಳು ಪೇಪರಲ್ಲಿ ಅಂಕೆ ಸಂಖ್ಯೆಗಳು ಬರ್ತಾನೆ ಇರ್ತವೆ. ಸರಿ ಸರ್, ಕಾರ್ಯಕ್ರಮ ಮುಗಿಸಲಿಲ್ಲ. ಕೊನೆಯದಾಗಿ ನಾನು ಕೇಳುವುದಾದ್ರೆ ತಮ್ಮಲ್ಲಿ ಉಡುಪಿ ಭಾಗದಲ್ಲಿ ಜಿಲ್ಲಾ ಕಾರ್ಮಿಕ ಇಲಾಖೆ ಇರ್ಬೋದು, ನೀವು ಕಾರ್ಮಿಕ ನಿಮ್ಮದೇ ಒಂದು ಸಂಘ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅಧಿಕಾರಿ ವರ್ಗ ಇಲಾಖೆಗಳು ಯಾವ ರೀತಿ ನಿಮಗೆ ಒಂದು ಕಾರ್ಯನಿರ್ವಹಿಸಿದೆ, ನಿಮ್ಮ ಒಂದು ಕುಂದುಕೊರತೆಯನ್ನು ನೀಗಿಸುವಲ್ಲಿ ಎಷ್ಟು ಸಹಕರಿಸ್ತಾ ಇದ್ದಾರೆ ಅಂತೇಳಿ? ಜಿಲ್ಲಾ ಕಾರ್ಮಿಕ ಇಲಾಖೆಯೊಂದಿಗೆ ನಿರಂತರವಾದ ಸಂಪರ್ಕದಲ್ಲಿ ನಾವಿದ್ದೇವೆ. ಅಲ್ಲಿ ಇರುವವರಿಂದ ಸಹಕಾರ ನಮಗೆ ಉತ್ತಮ ರೀತಿಯಲ್ಲಿ ಬರ್ತಾ ಉಂಟು. ಆದರೆ ಉಡುಪಿ ಜಿಲ್ಲೆಗೆ ಕಾರ್ಮಿಕ ಅಧಿಕಾರಿ ಒಂದು ಪೋಸ್ಟ್ ಒಂದು
ಹುದ್ದೆ ಮಂಜೂರಾಗಿದೆ. ಆ ಹುದ್ದೆ ಈಗ ಸುಮಾರು 3 ವರ್ಷದಿಂದ ಖಾಲಿಯಾಗಿ ಉಂಟು. ಆ ಹುದ್ದೆಯಲ್ಲಿ ಯಾರಿಲ್ಲ. ವರ್ಷದಿಂದ 1.5 ವರ್ಷ ತನಕ ಶಿವಮೊಗ್ಗದ ಅಧಿಕಾರಿ ಇಲ್ಲಿ ಇನ್ಚಾರ್ಜ್ ಆಗಿ ಬಂದು ಕೆಲಸ ಮಾಡ್ತಿದ್ರು. ವಾರಕ್ಕೆ ತಿಂಗಳಿಗೆ 4 ದಿನ ಅಥವಾ 5 ದಿನ. ಅನಂತರ ಬೆಳಗಾವಿನವರು ಬಂದರು, ಅವರು ಕೂಡ ಅಷ್ಟೇ ತಿಂಗಳಿಗೆ 3 ದಿನ 4 ದಿನ. ಈಗ ಮತ್ತೆ ವಾಪಸ್ ಶಿವಮೊಗ್ಗದಲ್ಲಿ ಹಾಕಿದ್ದಾರೆ. ಇದು ನಡೀತಾ ಉಂಟು. ನಮ್ಮ ಎಲ್ಲ ದೂರುಗಳು, ಎಲ್ಲ ಅರ್ಜಿಗಳು, ಎಲ್ಲ ಮನವಿಗಳು ಅಲ್ಲಿ ಇತ್ಯರ್ಥ ಆಗಲಿಕ್ಕೆ ಭಾಳ ತಡ ಆಗ್ತಾ ಉಂಟು. ಅವರಿಗೆ ಸಮಯಾವಕಾಶ ಇರೋದಿಲ್ಲ. ಅವ್ರು ಏನು ಮಾಡೋದು? ಉದಾಹರಣೆಗೆ ಹೇಳ್ತೇನೆ, ಈ ಗ್ರ್ಯಾಚ್ಯುಟಿ ಉಪಧನಕ್ಕೆ ಸಂಬಂಧಪಟ್ಟು ಒಂದು 20 ಅರ್ಜಿಗಳನ್ನು ನಾವು ಸಲ್ಲಿಸಿದ್ದೇವೆ. ಆ 20 ಅರ್ಜಿಗಳನ್ನು ಹೆಸರು ಓದೋದು, ದಿನ ಕೊಡೋದು, ಹೆಸರು ಓದೋದು, ದಿನ ಕೊಡೋದು. ವಿಚಾರಣೆ ಮಾಡಲಿಕ್ಕೆ ಅರ್ಧ ದಿನದಲ್ಲಿ ಏನು ಮಾಡಲಿಕ್ಕೆ? ಅರ್ಧ ದಿನ 3 ಗಂಟೆಯಿಂದ 6 ಗಂಟೆವರೆಗೆ ವಿಚಾರಣಾ ಅವಧಿ ಎಲ್ಲ ಕೇಸುಗಳಿಗೆ. ಏನು ಸಮಯ ಉಂಟು? ಏನು ಬರೋದಿಲ್ಲ. ಈ ಜಿಲ್ಲೆಗೆ 4 ಜನ ಕಾರ್ಮಿಕ ನಿರೀಕ್ಷಕರು, ಲೇಬರ್ ಇನ್ಸ್ಪೆಕ್ಟರ್ಸ್ ಇರಬೇಕು. ಒಬ್ಬರು ಮಾತ್ರ ಇದ್ದಾರೆ ಕುಂದಾಪುರದಲ್ಲಿ, ಬೇರೆ ಯಾವ ಆಫೀಸಲ್ಲಿ ಇಲ್ಲ. ಅವರೊಂದು ಫ್ಯಾಕ್ಟ್ರಿಗೆ ನಾವು ದೂರ ಕೊಟ್ಟರೆ ಅವರು ಹೋಗಿ ಅಲ್ಲಿ ಪರಿಶೀಲನೆ ಮಾಡಬೇಕು. ಇಡೀ ಜಿಲ್ಲೆಯಲ್ಲಿ ಎಷ್ಟು ಫ್ಯಾಕ್ಟ್ರಿಗೆ ಅವರು ಹೋಗ್ಬೋದು, ಎಷ್ಟು ಅಂಗಡಿಗೆ ಅವರು ಹೋಗ್ಬೋದು? ಯಾರಿಲ್ಲ. ಯಾಕೆ ಕೇಳಿದರೆ ಸರ್ಕಾರ ನಾವೇನು ಮಾಡೋದು? ಅವರು ಆಫ್ಕೋರ್ಸ್ ಅವರೇನು ಮಾಡೋಂಗಿಲ್ಲ. ಸರ್ಕಾರದಕ್ಕೆ ನಾವು ಅರ್ಜಿ ಬರೆದು ಕೊಟ್ಟರು, ಅಲ್ಲಿ ಆ ಲೆವೆಲ್ ಮಾತಾಡುವಾಗ ಏನೋ ಅರ್ಜಿ ಬಂದಿದೆ, ಅದನ್ನು ಪರಿಶೀಲನೆಗೆ ಒಪ್ಪಿಸಿದ್ದೇವೆ, ನೋಡ್ಬೇಕಂತ ಹೇಳ್ತಾರೆ ಅಷ್ಟೇ. ಸರಿ ಸರ್. ಎಂಥ ಪರಿಸ್ಥಿತಿ ಇದೆ. ಇಷ್ಟೊತ್ತು ನಮ್ಮೊಟ್ಟಿಗೆ ಬಂದು ನಿಮ್ಮ ಒಂದು ಏನಿದೆ ಕುಂದು ಕೊರತೆಗಳನ್ನು ಹೇಳಿಕೊಂಡ್ರಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗ್ಬೋದು, ಸರ್ಕಾರ ಆಗ್ಬೋದು, ಬೇರೆ ಏನೇನು ಸ್ಪಂದಿಸಲಿ, ನಿಮ್ಮ ನೋವಿನಲ್ಲಿ ಒಂದು ಕಮ್ಮಿ ಆಗಲಿ, ಇನ್ನೇ ಬರುವ ಒಂದು ಮೇ ದಿನಾಚರಣೆಗೆ ಇನ್ನಷ್ಟು ಸಂತೋಷದಿಂದ ಆಚರಿಸುವ ಎಲ್ಲರೂ ಅಂತ ಹೇಳ್ತಾ ಇಷ್ಟೊತ್ತಿಗೆ ನೇರ ಪ್ರಸಾರಕ್ಕೆ ಬಂದದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದ ಕೊಡ್ತೀನಿ. ನಮಸ್ಕಾರ, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಕಾರ್ಮಿಕರಿಗೆ ಇರಬೇಕಾದ ಸವಲತ್ತುಗಳು ಏನೆಲ್ಲ ಸವಲತ್ತುಗಳು ದೊರೀತಾ ಇದೆ. ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಸಂಸ್ಥೆಗಳಿರ್ಬೋದು, ಅಥವಾ ದುಡಿಸಿಕೊಳ್ಳುವ ವರ್ಗದಿಂದ ಅವರಿಗೆ ಏನು ಸಿಗಬೇಕು, ಏನು ಸಿಗ್ತಾ ಇದೆ, ಇದೆಲ್ಲ ನಾವು ವಿಶ್ಲೇಷಣೆ ಮಾಡಿದ್ವಿ. ಇನ್ನು ಬರುವ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟವರು ಕಾರ್ಮಿಕರ ನೋವನ್ನು ದೂರ ಮಾಡಲಿ, ಈ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ, ಎಲ್ಲರೂ ಖುಷಿಯಾಗಿ ಆಚರಿಸಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.